ನಮಸ್ಕಾರ ನನ್ನ ಎಲ್ಲ ಆತ್ಮಬಂಧುಗಳಿಗೆ ಬೆಳಗಿನ ವಂದನೆಗಳು. ಆರಂಭಕ್ಕೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಾ, ಮೊದಲನೆಯದಾಗಿ ಮಹಾವತಾರ್ ಬಾಬಾಜಿ ಅವರಿಗೆ, ಬ್ರಹ್ಮಶ್ರೀ ಪತ್ರಿಜಿ ಗುರುಗಳಿಗೆ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ರಂಗನಾಥ್ ಗುರೂಜಿ ಹಾಗೂ ನಾಗರಾಜ್ ಗುರೂಜಿಗಳಿಗೆ, ಹಾಗೂ ನನಗೆ ಜನ್ಮ ನೀಡಿದ ತಂದೆ ತಾಯಿಗಳಿಗೆ ಹಾಗೂ ಮತ್ತು ಪ್ರಕೃತಿ ಮಾತೆಗೂ ಸಹ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ತಿಳಿಸುತ್ತಿದ್ದೇನೆ. ಇಂದಿನ ವಿಷಯ ಹಿರಿಯ ಜೀವಿಗಳ ಸೂಕ್ತವಾದ ಹಾಗೂ ಸುಖಕರವಾದ ಪಯಣ. ವಾಯ್ಸ್ ಸರಿಯಾಗಿದೆ ಮೇಡಮ್? ಹಾ, ಹಿರಿಯ ಜೀವಿಗಳ ಸೂಕ್ತವಾದ ಹಾಗೂ ಸುಖಕರವಾದ ಪಯಣ, ಇದ್ರ ಬಗ್ಗೆ ನಾನು ಮಾತಾಡ್ಬೇಕು ಅಂತ ಅನ್ಕೊಂಡೆ. ಇದು ಸಾಮಾಜಿಕವಾಗಿ ಎಲ್ರಿಗೂ ಗೊತ್ತಿರೋ ಅಂತ ವಿಷಯನೇ. ಆದ್ರೂನು ಇದ್ರ ಬಗ್ಗೆ ಜನಗಳಿಗೆ ಇನ್ನೂ ಹೆಚ್ಚಿನ ವಿಷಯಗಳನ್ನ ಹೇಳ್ಬೇಕು ಅನ್ನೋ ವಿಧವಾಗಿ ಈ ವಿಷಯವನ್ನ ವಿಸ್ತಾರವಾಗಿ ತಿಳಿಸಿ ಹೇಳ್ಬೇಕು ಅಂತ ಅನ್ಕೊಂಡೆ. ಅದಕ್ಕಾಗಿ ಈ ಟಾಪಿಕ್ ನ ಎತ್ಕೊಂಡಿದ್ದೀನಿ. ಮೊದಲಿಗೆ ನಾವು ಹಿರಿಯರಿಗೆ ಹಾಗೂ ಹೆತ್ತವರ ಮುಂದೆ ನಾಲಿಗೆಯ ಶಕ್ತಿಯನ್ನ ತೋರಿಸ್ಬಾರ್ದು. ಯಾಕೆಂದ್ರೆ ಅವರೇ ಮಾತಾಡೋದನ್ನ ನಮಗ್ ಕಲ್ಸಿರ್ತಾರೆ. ಅವ್ರ ಮುಂದೆನೆ ನಾವು ನಾಲಿಗೆ ಪ್ರದರ್ಶನ ಮಾಡಬಾರ್ದು. ಹಿರಿಯ ಜೀವಿಗಳು ಇದರಿಂದ ತುಂಬಾ ನೊಂದ್ಕೊಳ್ಳೋಂತ ಸಮಯ ಬರುತ್ತೆ. ಎಷ್ಟೇ ಸಿನಿಮಾ ನೋಡಿದ್ರು ತಂದೆ ತರ ಹೀರೋ ಸಿಗಲ್ಲ, ಎಷ್ಟೇ ದೇವಸ್ಥಾನ ಸುತ್ತಿದ್ರು ತಾಯಿ ತರ ದೇವರು ಸಿಗಲ್ಲ, ತಾಯಿಗಿಂತ ದೊಡ್ಡ ಯೋಧ ಯಾರು ಇರಲ್ಲ. ಯಾಕೇಳಿ, ನಮ್ಮನ್ನ ಗರ್ಭದಲ್ಲಿಟ್ಟು ಬೆಳೆಸಿ ಆ ಜನ್ಮ ತಾಳ್ಬೇಕಾದ್ರೆ ಆ ತಾಯಿ ಎಷ್ಟು ಕಷ್ಟಪಟ್ಟಿರ್ತಾರಲ್ವಾ. ಇದು ಪ್ರತಿಯೊಬ್ಬರಿಗೂ ಗೊತ್ತಿರೋ ಅಂತ ವಿಷಯ. ತನಗಾಗಿ ಏನನ್ನೂ ಬಯಸೋದಿಲ್ಲ ಅವಳು, ಅವಳಿಗಾಗಿ ಏನನ್ನೂ ಕೂಡಿಟ್ಕೊಳ್ಳೋದಿಲ್ಲ. ತನಗಿಲ್ಲ ಅಂತ ಯಾವತ್ತೂ ಕೊರಗೋದೇ ಇಲ್ಲ. ಸೋತಾಗ ನಮ್ ಜೊತೆ ನಿಲ್ತಾಳೆ, ನಮಗಾಗಿಯೇ ಜೀವನವನ್ನ ಮೀಸಲಾಗಿ ಇಟ್ಟಿರ್ತಾಳೆ. ಅವಳೇ ನಿಮ್ಮೆಲ್ಲರ ಅಮ್ಮ ಅಲ್ವಾ? ಇದು ಎಷ್ಟು ಸತ್ಯ ಅಲ್ವಾ? ಸಂಬಂಧಗಳಲ್ಲಿ ಶ್ರೇಷ್ಠವಾಗಿದ್ದು ಹುಟ್ಟಿದಾಗಿನಿಂದ ಸಾಯುವವರೆಗೂ ಪ್ರತಿಯೊಂದು ನೋವಿನಲ್ಲೂ ನಮ್ಮ ಬಾಯಿಂದ ಬರುವ ಏಕೈಕ ಪದ ಅಮ್ಮ. ಜೀವನದಲ್ಲಿ ಪ್ರತಿಯೊಬ್ಬರು ಪ್ರೀತಿಯಿಂದ ಗೌರವದಿಂದ ಕಾಣುವ ಸಂಬಂಧ ಅಪ್ಪ ಅಮ್ಮ. ಪ್ರತಿ ಕ್ಷಣ ನಮಗಾಗಿ ಈ ಎರಡು ಜೀವಿಗಳು ಮಿಡಿತಾ ಇರುತ್ತೆ. ಶಿವನ ಹೆಂಡತಿ ಪಾರು, ಕಣ್ಣಲ್ಲಿ ಬರುವುದು ನೀರು, ಆದ್ರೆ ನನಗೆ ನನ್ನ ತಂದೆ ತಾಯಿನೇ ದೇವರು. ಹೆತ್ತವರನ್ನು ಗೌರವದಿಂದ ಕಾಣುವುದರ ಜೊತೆಗೆ ಉತ್ತಮ ಆರೈಕೆಯಿಂದ ನೋಡ್ಕೊಳ್ಳುವುದು ಪ್ರತಿಯೊಬ್ಬ ಮಕ್ಕಳ ಜವಾಬ್ದಾರಿ. ಹಿರಿಯರನ್ನು ವೃದ್ಧಾಶ್ರಮ, ಅನಾಥಾಶ್ರಮಗಳಿಗೆ ಸೇರಿಸೋದನ್ನ ತಪ್ಪಿಸ್ಬೇಕು. ವಯಸ್ಸಾದ ತಂದೆ ತಾಯಿಯರ ಜೊತೆ ಕುಳಿತು ಮಾತನಾಡ್ಬೇಕು, ಅವರನ್ನ ಖುಷಿಯಿಂದ ನೋಡ್ತೀವಿ. ಇದು ಪ್ರತಿಯೊಬ್ಬರ ಕರ್ತವ್ಯ, ಪ್ರತಿಯೊಬ್ಬ ನಮ್ಮ ಭಾರತೀಯರ ಕರ್ತವ್ಯ. ಒಬ್ಬ ತಾಯಿ ತಂದೆಯವರು 10 ಮಕ್ಕಳಿದ್ರು ಅವ್ರನ್ನ ಸಾಕ್ತಾರೆ. ಆದ್ರೆ ಆ 10 ಮಕ್ಕಳು ಸೇರಿ ತನ್ನ ತಂದೆ ತಾಯಿನ ನೋಡ್ಕೊಳಕ್ಕಾಗದೆ ಅವ್ರನ್ನ ಅವಮಾನಿಸ್ತಾರೆ. ಇದು ಈಗ ನಮ್ಮ ದೇಶದಲ್ಲಿ ನಡೆಯುತ್ತಿರುವ ದುರಂತ. ಯಾಕೆ ಈ ಮಕ್ಕಳು ಈ ರೀತಿ ಮಾಡ್ತಿದ್ದಾರೋ ಗೊತ್ತಾಗ್ತಿಲ್ಲ. ಹಿರಿಯರು ಮನೆಯ ಲಕ್ಷಣ, ಅವರಿಲ್ಲದ ಮನೆ ಬಣಬಣ. ನಮ್ಮ ಹಿರಿಯರನ್ನು ಗೌರವಿಸಲು ಕನಿಷ್ಠ ಕೆಲವು ನಿಯಮಗಳನ್ನು ಪಾಲಿಸ್ಕೋಬೇಕು. ಮೊದಲನೇದಾಗಿ, ಅವರ ಮುಂದೆ ಕುಳಿತಾಗ ಯಾವುದೇ ಕಾರಣಕ್ಕೂ ಫೋನ್ ನೋಡ್ತಾ ಕಾಲ ಕಳಿಬೇಡಿ. ಅವ್ರಿಗೋಸ್ಕರ ಕಾಲವನ್ನ ಮೀಸಲಿಡಿ. ತಂದೆ ತಾಯಿಗಳನ್ನ ಸರಿಯಾಗಿ ಮಾತನಾಡಿಸಿ ಅವರ ಕಷ್ಟ ಸುಖಗಳನ್ನ ಕೇಳೋದು ಮುಖ್ಯ. ಅವರು ಹೇಳುವ ಮಾತುಗಳನ್ನ ಪೂರ್ಣವಾಗಿ ಕೇಳಿ. ಹೇಳಬೇಕೆಂದಿರುವ ಮಾತುಗಳನ್ನು ಮಧ್ಯದಲ್ಲಿ ನಿಲ್ಲಿಸ್ಬೇಡಿ. ಅವರ ಅಭಿಪ್ರಾಯಕ್ಕೆ ಒಪ್ಪಿಕೊಳ್ಳಿ. ಅವರ ಜೊತೆ ಮಾತನಾಡುವಾಗ ಚಿತ್ತ ಬಿಡಿ. ಅಂದ್ರೆ ಅವ್ರ ಜೊತೆ ಮಾತಾಡಕ್ ಕೂತಿರ್ತೀರಾ,
ಮನ್ಸೆಲ್ಲೋ ಬೇರೆ ಕಡೆ ಇರೋದು ಬೇಡ. ತಂದೆ ತಾಯಿನ ಗೌರವಿಸಿ, ಅವರ ಜೊತೆ ಇರುವಾಗ ಗೌರವದಿಂದ ಇರಿ. ಅವರ ಮುಂದೆ ಕೇವಲ ಸಂತೋಷದ ವಿಷಯಗಳನ್ನು ಮಾತ್ರ ಹಂಚ್ಕೊಳ್ಳಿ. ದುಃಖದ ವಿಷಯನ್ನ ಆದಷ್ಟು ಅವರಿಂದ ದೂರವಿಡಿ. ಅವರಿಗೆ ಇಷ್ಟವಿರುವ ವಿಷಯ ಹಾಗೂ ಗೆಳೆಯರು, ಆಪ್ತರ ಬಗ್ಗೆ ಅವರಲ್ಲಿ ಮಾತನಾಡಿ. ಅವರು ಸಂತೋಷ ಪಟ್ಟ ಕ್ಷಣಗಳನ್ನ ಅವರಿಗೆ ನೆನಪಿಸ್ಕೊಡಿ. ಅದರಿಂದ ಅವರು ತುಂಬಾ ಖುಷಿ ಆಗ್ತಾರೆ. ಅವರು ಹೇಳಿದ್ದನ್ನೇ ಹೇಳುತ್ತಿದ್ದರೆ ಹೊಸದಾಗಿ ಏನೋ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇರಿ. ತಪ್ಪೇನಿಲ್ಲ. ಕಳೆದು ಹೋದ ಕಹಿ ವಿಷಯಗಳನ್ನು ಮತ್ತೆ ಅವ್ರ ಮುಂದೆ ಯಾವುದೇ ಕಾರಣಕ್ಕೂ ಮಾತನಾಡಕ್ ಹೋಗ್ಬೇಡಿ. ಅವರ ಮುಂದೆ ಗೌರವವಾಗಿ ಕುಳಿತುಕೊಳ್ಳಿ. ಅವರ ಮಾತುಗಳನ್ನ ತೆಗಳಬೇಡಿ. ಅವರ ವಯಸ್ಸಿಗೆ, ಅವರ ಅನುಭವಕ್ಕೆ ಬೆಲೆ ಕೊಡಿ. ಅವರ ಮುಂದೆ ಅವರ ಮಕ್ಕಳನ್ನಾಗಲಿ ಮೊಮ್ಮಕ್ಕಳನ್ನಾಗಲಿ ಬೈಬೇಡಿ. ಮೊಮ್ಮಕ್ಕಳನ್ನು ಹೊಡೆಯುವುದು, ಶಿಕ್ಷೆ ಕೊಡುವುದು ಮಾಡಬೇಡಿ. ನೀವು ಎಷ್ಟೇ ದೊಡ್ಡ ಹುದ್ದೆಯಲ್ಲಿದ್ದರೂ ನಿಮ್ಮ ಹೆಂಡತಿ ಹಾಗೂ ಗೆಳೆಯರ ಮುಂದೆ ತಂದೆ ತಾಯಿಯರನ್ನ ಗೌರವಿಸಿ. ಇಲ್ಲದಿದ್ದರೆ ಅವರೂ ಕೂಡ ಅವರನ್ನು ಗೌರವಿಸುವುದಿಲ್ಲ. ಅವರ ಮುಂದೆ ಜೋರಾಗಿ ಮಾತನಾಡುವುದು, ಅಗೌರವ ತೋರುವುದು, ಇದೆಲ್ಲ ಮಾಡೋದಕ್ ಹೋಗ್ಬೇಡಿ. ಅವರ ಮುಂದೆ ಕಾಲು ತೋರಿಸುವ ಹಾಗೆ ಕುಳಿತುಕೊಳ್ಳಕ್ ಹೋಗ್ಬೇಡಿ. ಅವರ ಅನಾರೋಗ್ಯದ ಬಗ್ಗೆ ಕೊಂಕು ಮಾತುಗಳನ್ನ ಆಡ್ಬೇಡಿ. ನಿಮ್ಮ ಸಣ್ಣ ಸಣ್ಣ ನೋವು ದುಃಖಗಳನ್ನ ಅವರ ಮುಂದೆ ಹೇಳಿ ಅವರ ಮನಸ್ಸಿಗೆ ಘಾಸಿ ಮಾಡಬೇಡಿ. ಅವರು ಮಾಡಿದ ಸಂಪ್ರದಾಯಗಳನ್ನ ದಯಮಾಡಿ ಬದಲಿಸಬೇಡಿ. ಒಟ್ಟಾರೆಯಾಗಿ ಹಿರಿಯರನ್ನು ಗೌರವಿಸುವುದು ಹಾಗೂ ನೆಮ್ಮದಿಯಾಗಿ ನೋಡಿಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿಯಲ್ಲವೇ? ಅದನ್ನು ಚಾಚೂ ತಪ್ಪದೆ ಮಾಡೋಣ. ನಿನ್ನೆಯನ್ನ ನಮ್ ಸರ್ಗಳು ನಾಗರಾಜ್ ಗುರೂಜಿ ಹಾಗೂ ರಂಗನಾಥ್ ಗುರೂಜಿ ಹಿರಿಯರ ಬಗ್ಗೆ ಮಾತಾಡ್ತಾ ಇದ್ರು. ನಾಳೆ ಇದೇ ಟಾಪಿಕ್ ನ ತಗೋಬೇಕಲ್ಲ, ಹಿರಿಯರ ಬಗ್ಗೆ ನನ್ಗೇನ್ ಗೊತ್ತು, ನಾನೇನ್ ಮಾತಾಡ್ಬಲ್ಲೆ ಅಂತ ನನ್ಗೆ ಯೋಚನೆ ಬಂತು. ಸರ್ಗಳು ಹೇಳ್ತಾ ಇದ್ರು, ಅವ್ರ ಮನೇಲಿ ತಂದೆ ತಾಯಿನ ಮಕ್ಳು ನೋಡ್ಕೊಳಕ್ಕಾಗದೆ ಬೀದಿಗೆ ಬಿಟ್ಟಿರ್ತಾರೆ. ಎಷ್ಟೋ ಮನೆಗಳಲ್ಲಿ ತಂದೆ ಇದ್ರೆ ತಾಯಿ ಇರಲ್ಲ. ತಂದೆ ಒಬ್ಬರೇ ಇದ್ದಾಗ ಅವ್ರನ್ನ ನೋಡ್ಕೊಳ್ಳೋ ಸ್ಥಿತಿನೇ ಬೇರೆ ಇರುತ್ತೆ. ಈ ತರ ಎಲ್ಲ ನಮ್ ನಾಗರಾಜ್ ಗುರುಗಳು ಕಥೆಗಳ ಮೂಲಕ ಹೇಳಿ ನೆನ್ನೆ ನಮ್ಗೆ ಹೇಳ್ತಾ ಇದ್ರು. ಅದೆಷ್ಟು ನಿಜ ಅಲ್ವಾ? ಯಾಕೆ ನಮ್ಮ ಈಗಿನ ಜನರೇಷನ್ ತಂದೆ ತಾಯಿಯನ್ನ ಇಷ್ಟೊಂದು ದೂರ ಇಡ್ತಾ ಇದ್ದಾರೆ? ಅವರು ಇಲ್ದೆ ನಾವಿರಕ್ ಆಗ್ತಿರ್ಲಿಲ್ಲ ಅಲ್ವಾ? ಅವ್ರಿದ್ರೆ ತಾನೇ ನಾವೆಲ್ಲ. ಎಷ್ಟೇ ದೊಡ್ಡವರಾದ್ರೂನು ತಂದೆ ತಾಯಿಗಳನ್ನ ನಾವು ನೋಡ್ಕೊಳ್ಳೇಬೇಕು. ಹೆಂಡತಿ ಮಕ್ಳ ಮುಂದೆ ಅವ್ರನ್ನ ಅವಮಾನ ಮಾಡೋದು, ಅವ್ರನ್ನ ದೂರ ಇಡೋದು ಮಾಡೋದ್ರಿಂದ ಏನಾದ್ರೂ ಪ್ರಯೋಜನ ಇದೆ? ಅದು ಮುಂದೆ ನಾವು ಪಾಪಕ್ಕೆ ಗುರಿ ಆಗೋದಕ್ಕೆ ಮುಂದಕ್ಕೆ ಮುನ್ಸೂಚನೆ ಆಗಲ್ವಾ? ಯಾಕೆ ಜನ ಈಗಿನ ಜನರೇಷನ್ ಈ ತರ ವರ್ತಿಸ್ತಾ ಇದ್ದಾರೋ ಗೊತ್ತಾಗ್ತಿಲ್ಲ. ಹಿರಿಯರನ್ನ ತುಂಬಾ ಗೌರವವಾಗಿ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ, ಆದ್ಯ ಕರ್ತವ್ಯ. ನಿಮ್ಮೆಲ್ಲರ ಮುಂದೆ ನಾನು ಕೇಳೋದೇನು ಅಂದ್ರೆ, ಇಲ್ಲಿ ಎಷ್ಟೋ ಹಿರಿಯರಿದ್ದೀರಾ ಅಲ್ವಾ? ಎಷ್ಟೋ ಜನ ಹಿರಿಯರಿದ್ದೀರಾ. ಹಾಗೆ ಮಧ್ಯ ವಯಸ್ಸಿನವರು ಇದ್ದೀರಾ, ಮತ್ತೆ ವಿದ್ಯಾರ್ಥಿಗಳು ಇರ್ಬೋದೇನೋ. ನಾನು ನೋಡಿ ವಿದ್ಯಾರ್ಥಿಗಳನ್ನ ಗಮನಿಸಿಲ್ಲ. ಹಾಗೆ ಮಧ್ಯಮ ವಯಸ್ಸಿನಲ್ಲಿರೋ ಎಲ್ಲವರನ್ನು, ಹೆತ್ತವರನ್ನ ಹಾಗೂ ಅತ್ತೆ ಮಾವಂದಿರನ್ನ ದಯವಿಟ್ಟು ಕೈ ಬಿಡಿ. ಇದು ನನ್ನ ಕಳಕಳಿಯ ಪ್ರಾರ್ಥನೆ. ತುಂಬಾ ತುಂಬಾ ನೋವಾಗುತ್ತೆ, ಸಂಕಟ ಆಗುತ್ತೆ ಈ ತರ. ಸಾರಿ, ಈ ತರ ವಿಷಯಗಳನ್ನ ಮಾತಾಡುವಾಗ ಹಿರಿಯರಿಗೆ ಎಷ್ಟು ನೋವಾಗಂಗೆ ನಡ್ಕೊಂಡಿರ್ತಾರೆ ಮಕ್ಕಳು ಅನ್ನೋದನ್ನ ನಾನು ಕಣ್ಣಾರ ಕಟ್ಟಿದ್ದೀನಿ. ಎಷ್ಟು ಸಾರಿ, ಹಿರಿಯರನ್ನ ಕೇವಲವಾಗಿ ನಡ್ಸ್ಕೋಬಾರ್ದು. ಅವ್ರು ನಮಗಾಗಿ ತುಂಬಾ ಕಷ್ಟಪಟ್ಟಿರ್ತಾರೆ. ಒಂದ್ ನಿಮಿಷ.
ಅವ್ರು ತುಂಬಾ ಭಾವೋದ್ರೇಕ ಆಗ್ತಾ ಇದೆ. ಯಾಕಂದ್ರೆ ಅಮ್ಮ ಅಂದ್ರೆ ಆ ಎರಡು ಪದಗಳಲ್ಲಿ ಅಷ್ಟು ಶಕ್ತಿ ಇದೆ ಅಲ್ವಾ? ಸೊ ಅಷ್ಟು ನಾರಿ ಶಕ್ತಿ, ಅಷ್ಟು ಪ್ರೇಮ, ಪ್ರೀತಿ, ಕರುಣೆ ಎಲ್ಲ ಇರ್ತದೆ. ಅದಕ್ಕೋಸ್ಕರ ಅವರು ಮಾತಾಡಕ್ಕೆ ಸ್ವಲ್ಪ ಭಾವೋದ್ರೇಕ ಆಗ್ತಾ ಇದೆ. ಹ್ಮ್. ರೈಟ್. ಸುಧಾರಿಸ್ಕೊಳ್ಳಿ ಗುರುಜಿ ಒಂಚೂರು. ಹಾ, ಮಾತಾಡಿ ಹೇಮಾ ಮೇಡಮ್, ಮಾತಾಡಿ. ಥ್ಯಾಂಕ್ ಯು ಸರ್. ತುಂಬಾ ಕಷ್ಟ ಆಗುತ್ತೆ ಈ ವಿಷಯನ ಮಾತಾಡಕ್ಕೆ, ಹ್ಮ್. ಆದ್ರೂ ಈ ಟಾಪಿಕ್ ನ ಹೇಳಲೇಬೇಕು ಜನಗಳ ಮುಂದೆ ಅಂತ ಅನ್ನಿಸ್ತು. ಹೌದು. ಅದಕ್ಕೆ ಎಸ್. ಈ ವಿಷಯ ಮಾತಾಡಿ, ನಾನು ಎತ್ಕೊಂಡೆ ಸರ್. ಮಾತಾಡಿ. ಎಷ್ಟು ಜನ ಅವ್ರನ್ನ ಎಷ್ಟು ಹೀನಾಯವಾಗಿ ಕಾಣ್ತಾ ಇದ್ದಾರೆ, ಅದನ್ನ ನಿಜವಾಗ್ಲೂ ನಾವು ಇವಾಗ ಎಲ್ಲ ಪ್ರತಿಯೊಬ್ಬರು ಕಣ್ಣಿಂದ ನೋಡ್ತಾ ಇದ್ದೀವಿ. ಯಾಕೆ ಈ ತರ ನಡೀತಾ ಇದೆ ಸಮಾಜದಲ್ಲಿ ಅಂತ ಸುಮಾರು ಸಲ ಅನ್ಸಿದೆ ಸರ್. ಯಾರ ಬುದ್ಧಿ ಹೇಳೋರು ಇವ್ರಿಗೆ? ದೊಡ್ಡವ್ರ ಬುದ್ಧಿನ ಇವ್ರ ಅರ್ಥನೇ ಮಾಡ್ಕೊಂತ ಇಲ್ಲ. ಅವ್ರ ಏನ್ ಹೇಳ್ತಾ ಇದಾರೆ ನಾವೇನ್ ಕೇಳ್ಬೇಕು, ಯಾವ್ದನ್ನು ಅರ್ಥನೇ ಮಾಡ್ಕೊಂತ ಇಲ್ಲ ಈಗಿನ ಜನ. ಯಾಕೆ ಈ ತರ ಆಗ್ತಾ ಇದೆ? ನಾಳೆ ಇವ್ರು ಅದೇ ಸ್ಥಿತಿಗೆ ಬರ್ತಾರೆ ಅಂತ ಇವ್ರಿಗೆ ಯಾಕೆ ಗೊತ್ತಾಗ್ತಾ ಇಲ್ಲ? ಏನಂತಾನೆ ಅರ್ಥ ಆಗ್ತಾ ಇಲ್ಲ. ಸಮಾಜ ಇಷ್ಟೊಂದು ಕೆಟ್ಟದಾಗಿ ನಡೀತಾ ಇದೆ ಇತ್ತೀಚೆಗೆ ಅಂದ್ರೆ ತುಂಬಾನೇ ಬೇಜಾರಾಗುತ್ತೆ. ಯಾಕೆ ತಂದೆ ತಾಯಿ ಇಲ್ದಲೆ ಹೇಗೆ ಇವ್ರು ಇರಕ್ ಸಾಧ್ಯ? ಹೀಗೆ ಜೀವನ ಮಾಡಬಹುದು? ಮುಂದೆ ಇವರಿಗೆ ಒಳ್ಳೇದನ್ನ ಕೆಟ್ಟದನ್ನ ಬಯಸೋದಕ್ಕೆ ಆದ್ರೂ ತಂದೆ ತಾಯಿ ಬೇಡವಾ? ಯಾಕೆ ಅವ್ರನ್ನ ದೂರ ಇಡ್ತಾ ಇದಾರೆ? ಯಾಕೆ ಅನಾಥಾಶ್ರಮಗಳನ್ನ ಸೇರಿಸ್ತಾ ಇದ್ದಾರೆ? ಯಾಕೆ ಮನೆ ಬಿಟ್ಟು ಓಡಿಸ್ತಾ ಇದ್ದಾರೆ? ಏನ್ ಮಾಡಿದ್ದಾರೆ ತಂದೆ ತಾಯಿ? ಹೌದು, ಅವರು ಅವರು ಬದುಕಿರ್ತಾರೆ, ತುಂಬಾ ವರ್ಷಗಳು ಬದುಕಿ ಅವರ ಒಳ್ಳೇದು ಕೆಟ್ಟದ್ದನ್ನ ನಿಮ್ ಮುಂದೆ ಹೇಳ್ತಾರೆ. ಆದ್ರೆ ಅದನ್ನ ತಗೋಬೇಕಾಗಿರೋದು ನಮ್ ಕರ್ತವ್ಯ. ಬೆಳೆಯೋದಕ್ಕೆ, ಚಿಕ್ಕದಿಂದ ಮರ ಬೆಳೆಯೋದಕ್ಕೆ ನೀರ್ ಹಾಕಿ ಪೋಷಣೆ ಮಾಡಿ ಗೊಬ್ಬರ ಹಾಕಿ ಬೆಳೆಸಿರ್ತಾರಲ್ವಾ, ಅದೇ ತರ ಅಲ್ವಾ ತಂದೆ ತಾಯಿ ನಮ್ಮ ಮಕ್ಕಳನ್ನ ಸಾಕುವಾಗ ಅಷ್ಟೇ ಕಷ್ಟಪಟ್ಟು ಬೆಳೆಸಿರ್ತಾರೆ. ಎಷ್ಟೋ ಜನಗಳ ಹತ್ರ ದುಡ್ಡಿರಲ್ಲ, ಎಷ್ಟೋ ಜನಗಳ ಹತ್ರ ಯಾವ ವ್ಯವಸ್ಥೆ ಮಾಡ್ಕೊಡ್ಬೇಕು ಮಕ್ಳಿಗೆ, ನನ್ ಮಕ್ಳು ಚೆನ್ನಾಗಿರ್ಬೇಕು ಅನ್ನೋ ಎಷ್ಟು ಆಸೆ ಇರುತ್ತಲ್ವಾ, ಅದನ್ನೆಲ್ಲ ಅವ್ರು ಎಷ್ಟು ಈಡೇರಿಸ್ತಾರೆ. ಪ್ರತಿಯೊಬ್ಬರೂ ಕಷ್ಟಪಟ್ಟು ಅವ್ರ ಜೀವನದಲ್ಲಿ ಇದನ್ನೆಲ್ಲ ನಡೆಸ್ತಾರೆ. ಆದ್ರೆ ಇದನ್ನ ಯಾಕೆ ಮಕ್ಳು ಅರ್ಥ ಮಾಡ್ಕೊಳಲ್ಲ? ಮಕ್ಳು ಅರ್ಥ ಮಾಡ್ಕೊಂಡು ತಂದೆ ತಾಯಿನ ಯಾಕೆ ಪೋಷಣೆ ಮಾಡಲ್ಲ? ಇದು ನನ್ನ ಪ್ರಶ್ನೆ ಅಲ್ಲ, ಪ್ರತಿಯೊಬ್ಬರದ್ದು. ಹೆಣ್ಣು ಮಕ್ಕಳಾಗಿ ಹುಟ್ಟಿದ್ಮೇಲೆ ತಂದೆ ಮನೇಲಿ ಇರುವಾಗ ತಂದೆ ತಾಯಿ ಅಜ್ಜಿ ತಾತನ ಜೊತೆ ಬೆಳೆದಿರ್ಬೇಕು. ಆದ್ರೆ ಆ ತಂದೆ ತಾಯಿ ಕಲ್ಸ್ಕೊಟ್ಟು ಸಂಸ್ಕಾರನ ಯಾಕೆ ಮರ್ತು ಬಿಡ್ತಾರೆ ಇವರು? ಮದ್ವೆ ಆಗಿ ಹೋದ್ಮೇಲೆ ಗಂಡನ ಮನೇಲಿ ಗಂಡ ಒಬ್ಬನೇ ಬೇಕು ಅಂತ ಯಾಕೆ ಅನ್ಕೊಂತ ಇದ್ರಿ? ತಂದೆ ತಾಯಿಗಳು ಎಲ್ಲಿ ಹೋಗ್ಬೇಕು? ಅವ್ರ ಜೀವನ ಹೆಂಗೆ? ಅವ್ರು ಏನ್ ಹೇಳ್ತಾರೆ ಅದನ್ನ ಕೇಳ್ಬೇಕಾದ ಇವ್ರ ಕರ್ತವ್ಯ ಅಲ್ವಾ? ಇದನ್ನೆಲ್ಲ ಮಾಡ್ಬೇಕಾಗಿರೋದು ಇವ್ರ ಕರ್ತವ್ಯ ತಾನೆ. ನಾಳೆ ಇವ್ರ ಮಕ್ಳು ಇನ್ನೊಂದ್ ಮನೆಗ್ ಹೋಗ್ತಾರಲ್ವಾ, ಇನ್ನೊಂದ್ ಮನೇಲಿ ಜೀವನ ನಡೆಸ್ಬೇಕಲ್ವಾ? ಅವ್ರಿಗೆ ಇವ್ರು ಏನ್ ಹೇಳ್ಕೊಡ್ತಾರೆ? ಇವ್ರಿಗೆ ಏನ್ ಗೊತ್ತಿರುತ್ತೆ ಹೇಳೋದಕ್ಕೆ? ಇವರೇ ಕೆಟ್ಟದಾಗಿ ನಡ್ಕೊಂಡಾಗ ಬೇರೆಯವ್ರಿಗೆ ಇವ್ರು ಏನ್ ಹೇಳ್ಕೊಡ್ತಾರೆ? ಇವ್ರ ಮಕ್ಕಳಿಗೆ ಇವ್ರು ಏನ್ ಹೇಳ್ತಾರೆ? ತುಂಬಾ ಅತಿಯಾದ ಕೆಟ್ಟ ಸ್ಥಿತಿಗೆ ನಮ್ಮ ಸಾಮಾಜಿಕದ ಇದ್ರೊಳಗೆ ಕುಟುಂಬದ ಪರಿವರ್ತನೆ ಹೋಗ್ತಾ ಇದೆ. ದಯವಿಟ್ಟು ಎಲ್ಲರೂ ಎಚ್ಚೆತ್ಕೊಳ್ಳೇಬೇಕು. ಯಾಕೆ ಗೊತ್ತಾ? ತಂದೆ ತಾಯಿ ಇಲ್ದಲೆ ನಾವ್ಯಾರು ಬಂದಿರಲ್ಲ. ಎಲ್ರೂ ಎಚ್ಚೆತ್ಕೊಳ್ಳೇಬೇಕು. ಯಾವ್ದೇ ಕಾರಣಕ್ಕೂ ಅವ್ರಿಗೆ ಏನೇ ಅನ್ಲಿ ಅವ್ರನ್ನ ನಾವು ಸಾಕ್ಲೇಬೇಕು. ಅವ್ರ ಅನ್ನೋದು ನಮ್ಗೆ ಒಳ್ಳೆ. ಎಷ್ಟೋ ಜನ ಇರ್ಲಿ, ನಾನು ಎಲ್ಲಾರು ಕೆಟ್ಟವ್ರು ಎಲ್ಲಾರು ಒಳ್ಳೆಯವ್ರು ಅಂತ ನಾನು ಹೇಳಲ್ಲ. ಅದ್ರಲ್ಲಿ ನಾವು ಅನುಸರಿಸ್ಕೊಂಡು ಹೋಗ್ಬೇಕಾಗಿರೋದು ಪ್ರತಿಯೊಬ್ಬ ಹೆಣ್ಣಿನ ಕರ್ತವ್ಯ. ಪ್ರತಿಯೊಬ್ಬ ಹೆಣ್ಣು ದಯಮಾಡಿ ಇದನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕು. ಪ್ರತಿಯೊಬ್ಬ ಹೆಣ್ಣನ್ನು ಯಾವುದೇ ಕಾರಣಕ್ಕೂ ಅತ್ತೆ ಮಾವನಾಗ್ಲಿ ತಂದೆ ತಾಯಿನಾಗ್ಲಿ ಬಿಟ್ಕೊಡ್ಕೊಡ್ದು. ನಾವೇ ನಾವೇ ಸಮಾಜಕ್ಕೆ ಒಳ್ಳೆ ಮಕ್ಕಳನ್ನಾಗ್ಲಿ ಒಳ್ಳೆ ಪ್ರಜೆಗಳನ್ನಾಗ್ಲಿ ಕೊಡ್ತಾ ಇರೋ ಪ್ರತಿಯೊಬ್ಬ ಹೆಣ್ಮಗಳನ್ನು ಇದನ್ನ ಅರ್ಥ ಮಾಡ್ಕೊಳ್ಲೇಬೇಕು. ಅವರ ಸಂತೋಷ ಮಾತ್ರ ನೋಡೋದಲ್ಲ, ಅವ್ರಿಗಾಗಿ ಇರೋ ಜನಗಳನ್ನ, ಅವ್ರಿಗಾಗಿ ಬಂದಿರೋ ಗಂಡ, ಅವ್ರೊಬ್ಬರೇ ಬಂದಿರಲ್ಲ.
ತಂದೆ ತಾಯಿ ಅವ್ರನ್ನ ಸಾಕಿ ಸಲಹಿರೋದ್ರಿಂದ ಬಂದಿರ್ತಾರೆ. ದಯಮಾಡಿ ಅವ್ರನ್ನ ಒಂಟಿ ಮಾಡ್ಬೇಡಿ. ಮಕ್ಕಳ ಜೊತೆ ಅವ್ರು ಇರೋದಕ್ಕೆ ಅವಕಾಶ ಮಾಡ್ಕೊಡಿ. ಮಕ್ಕಳು ಮೊಮ್ಮಕ್ಕಳ ಜೊತೆ ಅವ್ರು ಇರೋದಕ್ಕೆ ಅವಕಾಶ ಮಾಡ್ಕೊಡಿ. ಪ್ರತಿಯೊಬ್ಬ ಸೊಸೆನಾಗ್ಲಿ ಮಗಳಾಗ್ಲಿ ದಯಮಾಡಿ ಈ ಕೆಲ್ಸನ ಮಾಡ್ಲೇಬೇಕು. ನನ್ನ ಎಲ್ಲ ಹೆಣ್ಮಕ್ಳು ತಾಯಂದ್ರಿಗೆ ನಾನ್ ಕೇಳ್ಕೊಳೋದಿಷ್ಟೇ, ದಯಮಾಡಿ ಇವತ್ತಿಂದ ನಾನ್ ಹೇಳ್ದೆ ಅಂತ ಅನ್ಕೊಂಡು ಪರವಾಗಿಲ್ಲ. ಎಷ್ಟೋ ಜನಕ್ಕೆ ಇವ್ರು ಯಾಕೆ ಇದೇ ತರ ಮಾತಾಡ್ತಾ ಇದ್ದಾರೆ, ನಾವು ಸಂತೋಷವಾಗಿ ಇರೋದ್ ಬೇಡ ಅನ್ನೋದು ಎಷ್ಟೋ ಜನ ಅನ್ಕೋತಾರೆ, ನನಗ್ ಗೊತ್ತು. ಆದ್ರೂ ಹೇಳ್ತಿದೀನಿ, ಅವ್ರು ಎಷ್ಟೇ ದೊಡ್ಡ ಹುದ್ದೆಯಲ್ಲಿದ್ರೂನು ಅತ್ತೆ ಮಾವನಾಗ್ಲಿ ಅಪ್ಪ ಅಮ್ಮನಾಗ್ಲಿ ಬಿಟ್ಟೆ ದಯಮಾಡಿ ಎಲ್ರನ್ನೂ ನೋಡ್ಕೊಳ್ಳಿ. ಅದು ನಿಮ್ ಕರ್ತವ್ಯ. ಅದನ್ನ ಬಿಟ್ರೆ ಮುಂದಿನ ಪೀಳಿಗೆ ತುಂಬಾ ಕೆಟ್ಟ ರೀತಿಯಲ್ಲಿ ತಯಾರಾಗುತ್ತೆ. ಇದು ಯಾಕೆ ಅರ್ಥ ಆಗ್ತಾ ಇಲ್ಲ? ಎಷ್ಟೋ ಸ್ಕೂಲ್ಗಳಲ್ಲಿ ಈಗ ನಮ್ಮನೆ ಹತ್ರನೇ 2 ಸ್ಕೂಲ್ ಇದೆ. ನಾನು ಎಷ್ಟೋ ಜನ ಟೀಚರ್ಸ್ ವಿಚಾರಿಸಿದಾಗ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಈಗಿನ ಹೆಣ್ಮಕ್ಳ ಜನರೇಷನ್ ಹೇಗಿದೆ ಅಂದ್ರೆ, ಹೆಣ್ಮಕ್ಳಿಗಿನ್ನ ಅವ್ರ ತಾಯ್ದಿರ ತುಂಬಾ ರೋಪ ಆಗ್ತಾರೆ. ನಮ್ಮ ಮಕ್ಳು ಏನೇ ಮಾಡಿದ್ರು ಸರಿ ಅಂತ ವಾದ ಮಾಡ್ತಾರೆ. ಯಾಕೆ ಈ ತರ ಆಗ್ತಾ ಇದೆ? ಅವ್ರು ಒಳ್ಳೇದು ಕೆಟ್ಟದ್ದನ್ನ ನಾವ್ ಹೇಳ್ಕೊಟ್ರು ಅವ್ರು ಅರ್ಥ ಮಾಡ್ಕೊತಾ ಇಲ್ಲ ಅಂತ ಹೇಳಿ ನಮ್ ಟೀಚರ್ಸ್ ಹೇಳ್ತಾರೆ. ನಾನು ಎಷ್ಟೋ ಜನ ಟೀಚರ್ಸ್ನ ಹಿಂಗೆ ಮಾತಾಡ್ತಾ ಕೇಳಿದಾಗ, ಹೇಗಿದೆ ಇವಾಗ ಹೆಣ್ಮಕ್ಳ ಪರಿಸ್ಥಿತಿ? ಅವರು ಗಂಡ್ಮಕ್ಳು ಎಷ್ಟೋ ಮೇಲು, ಆದ್ರೆ ಈಗ ಬರ್ತಾ ಇರೋ ತಾಯಂದ್ರ ನೋಡ್ಲಿ, ಅವ್ರನ್ನ ಕರ್ಕೊಂಡ್ ಬರ್ತಾರ ಮಕ್ಕಳಾಗ್ಲಿ ಯಾರನ್ನು ಒಳ್ಳೆ ರೀತಿಲಿ ಜೀವನ ನಡೆಸ್ತಾ ಇಲ್ಲ. ಮುಂದೆ ಏನ್ ಮಾಡ್ತಾರೋ ಅದ್ ಹೇಳಕ್ಕೆ ಬರ್ತಾ ಇಲ್ಲ. ಪಾಪ್ಯುಲೇಷನ್ ಯಾವ ತರ ಆಗ್ತಾ ಇದೆ, ಸಮಾಜ ಯಾವ ಸ್ಥಿತಿ ಹೋಗುತ್ತೆ ಅರ್ಥ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಅಂತ ನನ್ನ ಹತ್ರ ಟೀಚರ್ಸ್ ಹೇಳ್ತಾರೆ. ಅವ್ರಿಗೆ ಒಳ್ಳೇದು ಕೆಟ್ಟದ್ದು ಹೇಳೋದು ಅವ್ರಿಗೆ ಬರಲ್ಲ, ಮಕ್ಳಿಗೆ ಇನ್ನೇನ್ ಹೇಳ್ಕೊಡ್ತಾರೆ? ಯಾಕೆಂದ್ರೆ ಅವ್ರ ಕಲಿಯಕ್ಕೆ ಅವ್ರ ಜೊತೆ ಇರಲ್ವಲ್ಲ. ಅತ್ತೆ ಮಾವನ್ ಜೊತೆ ಇದ್ರು ಅಪ್ಪ ಅಮ್ಮನ ಜೊತೆ ಇದ್ರು ಅವ್ರು ಹೇಳಿದ್ದನ್ನ ಕೇಳಿಸ್ಕೊಂತ ಇದ್ರು ಏನೋ ಒಳ್ಳೇದು ಕೆಟ್ಟದ್ದು ಗೊತ್ತಾಗ್ತಾ ಇರುತ್ತೆ. ಯಾವ್ದು ಕೇಳಿಸ್ಕಂತ ಇಲ್ದಾಗ ಹೆಂಗ್ ಗೊತ್ತಾಗುತ್ತೆ? ಆಕಾಶದಿಂದ ಏನಾದ್ರೂ ಸೂಚನೆ ಬರುತ್ತಾ? ಇವ್ರಿಗೆಲ್ಲಾ ಗೊತ್ತಿ ಹುಟ್ಟಿರ್ತಾರೆ. ನಾವೆಲ್ಲ ಗೊತ್ತಿ ಎಲ್ಲ ತಿಳ್ಕೊಂಡು ಹುಟ್ಟೋ ಆಗಿದ್ದಿದ್ರೆ ಹಿರಿಯರು ಅಂತ ಯಾಕೆ ಇರ್ತಿದ್ರು ಅಲ್ವಾ? ತುಂಬಾ ಯೋಚನೆ ಮಾಡ್ಬೇಕಾದ ವಿಚಾರ ಇದು. ಹೆತ್ತವ್ರನ್ನ ಎಷ್ಟೊಂದು ಕಡೆಗಣಿಸ್ತಾ ಇದ್ದಾರೆ. ಎಷ್ಟು ಜನ ಒಂಟಿಯಾಗಿ ಬದುಕ್ತಾ ಇದ್ದಾರೆ. ನಿನ್ನೆ ಒಬ್ರು ನಂಗೆ ನಮ್ಮೂರವ್ರೆ ಅಜ್ಜಿ ಸಿಕ್ಕಿದ್ರು. 3 ಜನ ಹೆಣ್ಮಕ್ಳಿದ, 15 ದಿವಸನು ಜೀರ್ಣ ಮಾಡ್ಲಿಲ್ವಂತೆ ಸೊಸೆದಿ ಅಜ್ಜಿ ಜೊತೆ. ಅಂದ್ರೆ 15 ದಿವಸದೊಳಗೆ ಏನ್ ಗೊತ್ತಾಗುತ್ತೆ? ಒಂದ್ ಮನೆಯಿಂದ ಇನ್ನೊಂದು ಮನೆಗೆ ಬಂದ ಮೇಲೆ ಏನ್ ಗೊತ್ತಾಗುತ್ತೆ? 20 ವರ್ಷದಿಂದ ನಾವು ತಂದೆ ತಾಯಿ ಮನೇಲಿ ಇರೋದಕ್ಕೆ ತಂದೆ ತಾಯಿದ್ ಏನೋ ತಿಳ್ಕೊಂಡಿರ್ತೀವಿ, ಆ ಮನೆ ಬಗ್ಗೆ ಏನೋ ತಿಳಿದಿರ್ತೀವಿ. 15 ದಿವಸದೊಳಗೆ ಗಂಡನ ಕರ್ಕೊಂಡು ನೀನ್ ಬೇರೆ ಹೋದ್ರೆ ನಿನಗೆ ಅತ್ತೆ ಮನೆ ವಿಷಯ ಏನ್ ಗೊತ್ತಾಗುತ್ತೆ? ಅತ್ತೆನ ತಾಯಿ ತರ ಯಾಕೆ ನೋಡಕ್ ಆಗಲ್ಲ ಅಂದ್ರೆ, 15 ದಿವಸದೊಳಗೆ ಯಾವ ವಿಷಯನೂ ವಿಷಯಗಳನ್ನ ತಿಳ್ಕೊಳಕ್ ಆಗಲ್ಲ. ತಿಂಗ್ಳಾನ್ಗಟ್ಲೆ ವರ್ಷಾನ್ಗಟ್ಲೆ ಜೀವನ ಮಾಡಿದ್ರೆ ಕಲ್ತ್ಕೊಳೋದ್ ಕಷ್ಟ. ಅಂತದ್ರೊಳಗಾಗಿ 15 ದಿವಸ ವಾರ ಈ ಟೈಮ್ಗಳಲ್ಲಿ ಏನ್ ಕಲಿತಾರೆ? ಆ ಮನೇಲಿ ಏನಿದೆ ಏನಿಲ್ಲ, ಅವರ ಸಂಪ್ರದಾಯಗಳೇನು, ಅವ್ರ ಆಸೆಗಳೇನು, ಏನನ್ನು ತಿಳ್ಕಂತೆ ನಾನ್ ಇರ್ಲಿಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಹೊರಟ್ಬಿಟ್ರೆ ಆಗ ಆ ತಂದೆ ತಾಯಿ ಪರಿಸ್ಥಿತಿ ಏನು? ಸ್ವಲ್ಪ ಯೋಚನೆ ಮಾಡ್ಬೇಕಲ್ವ? ತಾಳ್ಮೆ ಇರ್ಬೇಕಲ್ವಾ ಹೆಣ್ಮಕ್ಳಿಗೆ? ಎಷ್ಟು ಜನ ಅನಾಥರಾಗಿ ಬದುಕ್ತಾ ಇದ್ದಾರೆ. ಆ ಅಜ್ಜಿ ಓಡಾಡಕ್ ಆಗ್ತಾ ಇಲ್ಲ, ಅವ್ರಿಗೆ ಅಡ್ಗೆ ಮಾಡ್ಕೊಂಡು ತಿನ್ನಕ್ ಆಗ್ತಾ ಇಲ್ಲ. ಎಂತ ಪರಿಸ್ಥಿತಿ ಅಲ್ವಾ? ನಿಜವಾಗ್ಲೂ ನನ್ ಕೈಲಿ ಆಗ್ತಿಲ್ಲಮ್ಮ ನಡಿಯಕ್ ಶಕ್ತಿ ಇಲ್ಲ, ಅಡ್ಗೆ ಮಾಡ್ಕೊಳಕ್ ಶಕ್ತಿ ಇಲ್ಲ. 3 ಜನ ಗಂಡ್ಮಕ್ಳಿದ್ದಾರೆ, ಆದ್ರೆ ಯಾರು ಅಂತೂ ತನ್ನ ಹಾಕಲ್ಲ. ಕೊನೆಯ ಟೈಮಲ್ಲಿ ತಂದೆ ತಾಯಿ ಇನ್ನೇನ್ ಬಯಸ್ಬೋದು ನೀವು ಹೇಳಿ? ಒಂದು ತನ್ನ ಖುಷಿಯಾಗಿ ಮಾತು, ಅವ್ರ ಜೊತೆ ಕೂತು ಸ್ವಲ್ಪ ಹೊತ್ತು ಖುಷಿಯಾಗಿ ಮಾತು, ಮೊಮ್ಮಕ್ಕಳ ಜೊತೆ ಆಟ ಅಲ್ವಾ? ಇನ್ನೇನ್ ಬಯಸ್ತಾರ ಅವ್ರು? ಅಂತವದನ್ನ ಯಾಕೆ ಕಡೆಗಣಿಸ್ತಾ ಇದ್ದೀರಾ?
ಯಾಕೆ ಈ ತರ ನಡೀತಾ ಇದೆ ನಮ್ ಸಮಾಜದಲ್ಲಿ? ಒಳ್ಳೇದು ಕೆಟ್ಟದ್ದನ್ನ ಹೇಳೋದೇ ತಪ್ಪ. ಅತ್ತೆ ಮಾವ ಆದವ್ರು ಎಲ್ಲ ತಿಳ್ಕೊಂಡೇ ಬಂದಿರ್ತೀರಾ ಮದ್ವೆ ಆಗೋಷ್ಟೊತ್ತಿಗೆ. ಏನ್ ತಿಳಿದಿರುತ್ತೆ? ಅಡ್ಗೆ ಮಾಡಕ್ ಕೂಡ ಬಂದಿರಲ್ಲ ಎಷ್ಟೋ ಹೆಣ್ಮಕ್ಳಿಗೆ, ಹೌದಾ ಅಲ್ವಾ? ನಿಜ ಅಲ್ವಾ? ಎಷ್ಟೋ ಹೆಣ್ಮಕ್ಳು ಅತ್ತೆ ಮನೆಗ್ ಬಂದು ನಾನ್ ಕೂಡ ಅತ್ತೆ ಮನೆಗ್ ಬಂದ್ಮೇಲೆನೆ ಅಡ್ಗೆ ಮಾಡಕ್ ಶುರು ಮಾಡಿದ್ದು. ತಂದೆ ತಾಯಿ ಹೆಣ್ಮಕ್ಳನ್ನ ಪ್ರೀತಿಯಿಂದ ಬೆಳೆಸಿರ್ತಾರೆ, ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಅದ್ರ ಜೊತೆ ಕರ್ತವ್ಯ ಏನು ಅಂತ ತಿಳಿಸ್ಕೊಡ್ಬೇಕು. ಹೆತ್ತವ್ರನ್ನಾಗ್ಲಿ ಅತ್ತೆ ಮಾವನಾಗ್ಲಿ ಅವಮಾನ ಮಾಡದೆ ಅವ್ರ ಜೀವನ ನಡೆಸ್ಬೇಕು. ಮುಂದಿನ ಪೀಳಿಗೆಗೆ ಅವ್ರ ಮಾದರಿ ಆಗ್ಬೇಕು. ತುಂಬಾ ಕಷ್ಟ ಇದೆ ಮುಂದಿನ ಪೀಳಿಗೆ. ಏನು ಹೇಳ್ಕೊಳ್ದೆ ಬೆಳೆಸ್ತಾ ಇರೋದ್ರಿಂದ ಆಗೋ ಲಾಭ ಏನಿಲ್ಲ, ಬರೀ ನಷ್ಟನೇ ಆಗುತ್ತೆ. ನಾಳೆ ನಿಮ್ಮಕ್ಕಳು ನಿಮ್ಮನ್ನ ಯಾರನ್ನು ನೋಡಲ್ಲ ಅಂತ ಸ್ಥಿತಿ ಬಂದ್ಬಿಡುತ್ತೆ. ಯಾಕೆಂದ್ರೆ ನೀವ್ ನೋಡಿರಲ್ವಲ್ಲ, ಆ ಪಾಪದ ಕರ್ಮ ನಿಮ್ಮನ್ ಬಿಡಲ್ವಲ್ಲ. ಎಷ್ಟು ಎಷ್ಟು ಜನದ ಮನೇಲಿ ಈ ತರ ನೋಡಿ, 100ಕ್ಕೆ 10 ಜನ ಅತ್ತೆ ಮಾವನ್ ಸಾಕ್ತಾ ಇದ್ದಾರೆ, ಇನ್ನು 90 ಜನ ಯಾಕೆ ತಂದೆ ತಾಯಿನ ಬಿಡ್ತಾ ಇದ್ದಾರೆ? ಅದು ನಮ್ಮ ಭಾರತೀಯ ಸಂಸ್ಕೃತಿ ಅಲ್ವಾ? ಇದು ಫಾರಿನ್ ಆಗೋಗಿದೆ ಇವಾಗ. ಮದ್ವೆ ಆಗೋದು, ಡೈವರ್ಸ್ ಆಗೋದು, ಅತ್ತೆ ಮಾವನ್ ಬಿಡೋದು, ಬರೀ ಇದೇ ಆಗೋಗಿದೆ. ಇದ್ರಿಂದ ನಾವ್ ಹೊರಗಡೆ ಬರ್ಲೇಬೇಕು. ನಮ್ ಮಕ್ಳು ಈ ಸ್ಥಿತಿ ತಲುಪಿದ್ರೆ ಏನು ಪ್ರಯೋಜನ ಏನ್ ಬಂತು ಹೇಳಿ ಹೋಗ್ಲಿ? ಏನಾದ್ರೂ ಪ್ರಯೋಜನ ಇದೆಯಾ? ಯಾವ್ದಾದ್ರೂ ಪ್ರಯೋಜನ ಇದೆಯಾ? ಇಷ್ಟು ವರ್ಷ ಬದುಕಿ ಬಾಳ್ದವ್ರು ಏನೋ ಮಾತುಗಳನ್ನ ಹೇಳಿದ್ರೆ ಅದನ್ನ ಕೇಳಿ ಮುಂದುವರ್ಸ್ಕೊಂಡು ಹೋಗ್ಬೇಕಾಗಿರೋದು ಪ್ರತಿಯೊಂದು ಹೆಣ್ಣು ಮಕ್ಳ ಕರ್ತವ್ಯ. ಆವಾಗಷ್ಟೇ ನೀನು ನಿನ್ ಮಕ್ಳಿಗೆ ಏನಾದ್ರೂ ಹೇಳ್ಕೊಡಕ್ ಸಾಧ್ಯ. ನಿನ್ ಮಕ್ಕಳ ಜೀವನ ಚೆನ್ನಾಗಿರೋಕ್ಕೆ ನೀನ್ ತಯಾರು ಮಾಡೋದಕ್ಕೆ ಸಾಧ್ಯ. ಹೆಣ್ಮಕ್ಳನ್ನ ಇವಾಗ ಏನ್ ಗೊತ್ತಾ, ತುಂಬಾ ಫ್ರೀಡಮ್ ಆಗಿ ಬೆಳೆಸ್ತಾ ಇದ್ದಾರೆ. ಅದ್ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಫ್ರೀಡಮ್ ಆಗಿ ಬೆಳೆಸಿ. ಆದ್ರೆ ಆ ಯಾವ ವಿಷಯವನ್ನ ಅವಳು ಮದುವೆ ಆಗಿ ಹೋಗೋಷ್ಟೊತ್ತಿಗೆ ಅವಳಿಗೆ ಯಾವ ವಿಷಯ ಕಲಿಸ್ಬೇಕು ಆ ವಿಷಯಗಳನ್ನೆಲ್ಲ ಕಲಿಸಿರ್ಬೇಕು. ಅವ್ರು ತೊಂದ್ರೆ ಕೊಡ್ತಾರೆ, ನೀನ್ ಯಾಕೆ ಅಲ್ಲಿರ್ತೀಯ, ಬಂದ್ಬಿಡು. ನಾವಿದೀವಲ್ಲ, ಒಬ್ಬೊಬ್ರೆ ಮಕ್ಕಳು ಮಾಡ್ಕೊಂಡಿರ್ತಾರೆ, ನಾವಿದೀವಲ್ವಾ, ನಾವ್ ನೋಡ್ಕೋತೀವಿ, ಬಂದು. ಎಷ್ಟು ಮನೇಲಿ ಈ ತರ ನಡೀತಾ ಇದೆ? ಯಾಕೆ ಈ ತರ ಆಗ್ತಾ ಇದೆ? ಮತ್ ಆ ಮನೆ ಎಲ್ಲಿ ಹೋಗ್ಬೇಕು? ಅವನವಾಗ ಡೈವರ್ಸ್ ಕೊಡ್ತಾನೆ, ಅವನ್ ಇನ್ನೊಂದ್ ಮದ್ವೆ ಮಾಡ್ಕೊಂಡ, ಅದು ಇದೇ ಆಗುತ್ತೆ ಕತೆ. ಇದೇ ಆಗ್ತಾ ಇದೆ ಲೈಫ್ ಲಾಂಗ್. ಇವಾಗ ನೋಡ್ತಾ ಇದ್ದೀರಾ, 50% ಜನ ಮದುವೆ ಆಗಿ ಎಲ್ಲ ಆಚೆ ಬಂದಿರೋರೇ ಇದ್ದಾರೆ. ಎಲ್ಲ ಸ್ವತಂತ್ರವಾಗಿ ದುಡಿಯೋ ಶಕ್ತಿ ಕಲ್ತ್ಕೊಟ್ಟಿದ್ದಾರೆ ಹೆಣ್ಮಕ್ಳು. ಅದ್ ತಪ್ಪು ಅಂತಾನು ನಾನು ಹೇಳಿ, ಓಕೆ ಮಾಡಿ, ನಾನು ಕೆಲಸ ಮಾಡೋದನ್ನ ಬೇಡ ಅಂದ್ರೆ ಅದು ಸಂಸಾರಕ್ಕಾಗಿ ಮೀಸಲಾಗಿ ಎಷ್ಟೋ ಮನೆ ಹೆಣ್ಮಕ್ಳು ಮಾಡ್ತಾ ಇದ್ದಾರೆ, ಅದು ಬೇಡ ನಾನು. ಆದ್ರೆ ಇಂಡಿಪೆಂಡೆಂಟ್ ಆಗಿ ಬದುಕ್ಬೇಕು ಅಂತ ಗಂಡನ್ನೇ ಬಿಟ್ಬಿಡೋದು, ಅದು ಯಾಕೆ ಇಂದಿನ ಸಂಪ್ರದಾಯ ಮಾಡ್ಕೊಂಡ್ ಬಂದಿದ್ದಾರೆ ಹೇಳಿ? ಮದ್ವೆ ಆಗ್ಬೇಕು, ಮಕ್ಳಾಗ್ಬೇಕು, ಸಂಸಾರ ನಡೆಸ್ಬೇಕು, ಅದೊಂದು ಕುಟುಂಬ ಆಗ್ಬೇಕು ಅಂತ ಹೆಣ್ಮಕ್ಳನ್ನ ಯಾಕೆ ಬೇರೆ ಮದ್ವೆ ಮಾಡಿ ಕಳಿಸ್ತಾರೆ ಹೇಳಿ? ಇದು ಈಗಿಂದ ಬಂದಿರೋದಲ್ಲ, ಹಿಂದಿಂದನೂ ಬಂದಿದೆ. ಸುಮಾರು ಸನಾತನ ವರ್ಷಗಳಿಂದ ಒಂದು ಮನೆ ಹೆಣ್ಣು ಇನ್ನೊಂದು ಮನೆಗೆ ದೀಪ ಆಗಿ ಹೋಗ್ತಾ ಇರೋದು ನಾವೆಲ್ಲ ನೋಡ್ತಾನೆ ಬಂದಿದ್ವಿ. ಹಾಗಿರುವಾಗ ಆ ದೀಪನ ಅಲ್ಲಿರೋಕೆ ಬಿಡ್ದೆ ತಂದೆ ತಾಯಿನೇ ವಾಪಸ್ ಕರ್ಕೊಂಡ್ ಬರ್ತಾ ಇದ್ದಾರೆ. ನಿಂಗ್ ಆ ಮನೇಲಿ ಇರಕ್ಕಾಗಲ್ವಾ, ಓಕೆ, ಬಂದ್ಬಿಡು, ಬಂದ್ಬಿಡು, ಪರವಾಗಿಲ್ಲ, ನಾವ್ ನೋಡ್ಕೊಂತ. ಎಷ್ಟ್ ಜನ ಮಾಡ್ತಾ ಇದ್ದಾರೆ ಕೆಲ್ಸ? ಯಾಕೆ? ನಿನ್ನೆ ಮೇಡಮ್ ಯಾರೋ ಒಬ್ರು ಹೇಳ್ತಾ ಇದ್ರು, ನನ್ ಮಗಳು ತುಂಬಾ ಕಷ್ಟ ಪಡ್ತಾ ಇದ್ದಾಳೆ ಗಂಡನ ಮನೇಲಿ, ಹೈದರಾಬಾದ್ ಅಲ್ಲಿ ಇದ್ದಾಳೆ, ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಮಾಡ್ಕೊಂಡಿದ್ದಾಳೆ, ಆದ್ರೂನು ಎಲ್ಲಾ ತೊಳ್ಕೊಂಡು ಜೀವನ ಮಾಡ್ತಾ ಇದ್ದಾಳೆ. ಅದಲ್ವಾ ನಿಜವಾದ ಜೀವನ? ಇರ್ಬೋದು, ಕಷ್ಟ ಇವತ್ತಿರ್ಬೋದು, ಮುಂದೆ ಯಾವತ್ತೋ ಒಳ್ಳೇದು ಬರುತ್ತೆ ಅಂತ ಅವಳು ಕಾಯ್ಬೇಕಲ್ವಾ? ಅದೇ ತಾನೇ ಪ್ರತಿಯೊಂದು ನೀವು ಹೇಳಿದ ಧರ್ಮ. ಅದನ್ನ ಯಾಕೆ ಬಿಡ್ತಾ ಇದ್ದಾರೆ ಎಲ್ಲಾರು? ನಾವ್ ಮಾಡೋದಾದ್ರೂ ಏನು? ಇದನ್ನೆಲ್ಲ ಬಿಟ್ಬಿಟ್ರೆ ನಾವ್ ಮಾಡೋದಾದ್ರೂ ಏನು? ಹೆತ್ತವ್ರನ್ನ ಬಿಡ್ತೀವಿ, ಹೆತ್ತವ್ರು ಅಕಸ್ಮಾತ್ ಒಳ್ಳೆಯವ್ರಾಗಿದ್ದು ಈ ರೀತಿ ಮಾಡ್ಬೇಡಮ್ಮ, ನಿಂಗ್ ಒಳ್ಳೇದಾಗಲ್ಲ, ನೀನ್ ಅತ್ತೆ ಮಾವನ್ನ ಬಿಡ್ಬೇಡ,
ನಿನ್ ಗಂಡನ್ ಬಿಡ್ಬೇಡ ಅಂತ ಹೇಳಿದ್ರು ಅನ್ಕೊಳ್ಳಿ, ಆವಾಗ ಅವ್ರನ್ನೇ ದೂರ ಮಾಡ್ಕೋತಾರೆ. ನಾನ್ ಇಂಡಿಪೆಂಡೆಂಟ್ ಆಗಿ ಬದುಕ್ತೀನಿ. ಯಾಕೆ ಯಾಕೆ ಆಗ್ತಾ ಇದೆ ಈ ತರ ಹೆಣ್ಮಕ್ಳಿಗೆ? ಎಲ್ಲಾರ್ನು ಬಿಟ್ಟು ಬದುಕುವಂಥದ್ದು ಏನಿದೆ ಜೀವನದಲ್ಲಿ? ಏನಕ್ಕೋಸ್ಕರ ಬದುಕ್ಬೇಕು? ನಾನು ಹೇಳೋದಷ್ಟೆ, ಓಕೆ ನೀನ್ ಜೀವನ ನೀನ್ ಮಾಡ್ತೀಯ, ಅವಾಗ ಬದುಕಿಗೆ ಅರ್ಥ ಎಲ್ಲಿದೆ? ಎಲ್ಲಿದೆ? ಮಕ್ಳಿರಲ್ಲ, ಗಂಡ ಗಂಡ ಇರಲ್ಲ, ಅಪ್ಪ ಅಮ್ಮನ್ ನೋಡಕ್ಕೆ ಅವ್ರಿಗೂ ಬೇಜಾರಾಗಿರುತ್ತೆ ನಿನ್ ಮೇಲೆ, ಮತ್ತೆ ನೀನ್ ಅತ್ತೆ ಮಾವನ್ನು ನೋಡ್ಕೊಂಡು ಶಕ್ತಿ. ಇಂಥ ಜೀವನ ಬೇಕಾ? ನೀನ್ ಎಷ್ಟು ಸಂಪಾದನೆ ಮಾಡಿ ಎಷ್ಟೇ ಒಳ್ಳೆ ಸ್ಥಾನಕ್ಕೆ ಬಂದ್ರು ಇದು ಅವಶ್ಯಕತೆ ಇದೆಯಾ? ಇದರಲ್ಲಿ ಜೀವನದಲ್ಲಿ ತೃಪ್ತಿ ಸಿಗುತ್ತಾ? ಇದನ್ನ ಯಾಕೆ ಪ್ರತಿಯೊಂದು ಹೆಣ್ಮಗಳನ್ನು ಅರ್ಥ ಮಾಡ್ಕೊತಾ ಇಲ್ಲ? ಆಮೇಲೆ ಪ್ರತಿ ತಾಯ್ದಿರು ಇದನ್ನ ಯಾಕೆ ಹೆಣ್ಮಕ್ಳಿಗೆ ತಿಳಿ ಹೇಳ್ತಾ ಇಲ್ಲ? ಸಂಸಾರ ಅಂದ್ಮೇಲೆ ಕಷ್ಟ ಸುಖ ಎಲ್ಲ ಇರುತ್ತೆ. ಇದನ್ನೆಲ್ಲ ಅನುಸರಿಸ್ಕೊಂಡು ಈಜಿ ದಡ ಸೇರ್ಬೇಕಾಗಿರೋದು ಪ್ರತಿಯೊಂದು ಹೆಣ್ಣಿನ ಕರ್ತವ್ಯ. ಇದರಲ್ಲಿ ಮೈನ್ ಪಾತ್ರ ಬರೋದೇ ಹೆಣ್ಮಕ್ಳು. ನಾನ್ ಗಂಡ್ಮಕ್ಳು ತಪ್ಪು ಮಾಡಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಮೈನ್ ಪಾತ್ರ ಬರೋದೇ ಹೆಣ್ಮಕ್ಳು. ನಾವು ಕರೆಕ್ಟ್ ಆಗಿದ್ದಾಗ, ನಾವು ಚೆನ್ನಾಗಿ ಜೀವನ ಮಾಡ್ತಾ ಇದ್ದಾಗ ಗಂಡ್ಮಕ್ಳು ನಮಗ್ ಸಪೋರ್ಟ್ ಆಗಿ ನಿಂತೇ ನಿಲ್ತಾರೆ. ನಿನ್ನ ಅತ್ತೆ ಮಾವನ್ನ ನೀನ್ ಚೆನ್ನಾಗಿ ನೋಡ್ಕೊಂಡ್ರೆ ನಿನ್ನ ಅಪ್ಪ ಅಮ್ಮನ ಅವ್ರು ಚೆನ್ನಾಗಿ ನೋಡ್ಕೊಂಡೇ ನೋಡ್ತಾರೆ. ಇದ್ರಲ್ಲಿ ಯಾವುದೇ ಸಂಶಯ ಇರಲ್ಲ. ಅವ್ರನ್ನ ಅತಿ 5 ತುಚ್ಛವಾಗಿ ನಿಮಿಷ ಕಾಣೋದು. ಕ್ಲೋಸ್ ಮಾಡಿಮ್ಮ. ಓಕೆ ಸರ್, ಓಕೆ. ಟೈಮ್ ಆಫ್. ತುಚ್ಛವಾಗಿ ಕಂಡು ಅವ್ರನ್ನ ಹೀಯಾಳ್ಸೋದು ಯಾಕೆ? ಅತ್ತೆ ಮಾವನ್ನ ಹೀಯಾಳ್ಸಿ ಬದುಕಿದ್ರೆ ಏನಾದ್ರೂ ಅದ್ರಲ್ಲಿ ನಿಮ್ಗೆ ತೃಪ್ತಿ ಸಿಗುತ್ತೆ? ನಾಳೆ ನೀವು ಅತ್ತೆ ಮಾವ ಆಗುವಂತ ಪರಿಸ್ಥಿತಿ ಬಂದಾಗ ಆಗ ಏನ್ ಮಾಡ್ತೀರ? ಈಗ ಗೊತ್ತಾಗ್ತಾ ಇಲ್ಲ, ನಿಮ್ಗೆ ಚಿಕ್ಕ ವಯಸ್ಸು ಗೊತ್ತಾಗ್ತಾ ಇಲ್ಲ. ಆದ್ರೆ ನೀವು ಅತ್ತೆ ಮಾವ ಆಗುವಂತ ಪರಿಸ್ಥಿತಿ ಬರುತ್ತೆ, ಅಥವಾ ನಿನ್ನ ತಂದೆ ತಾಯಿಗೆ ಆತರ ಪರಿಸ್ಥಿತಿ ಬರುತ್ತೆ, ಅವಾಗ ಏನ್ ಮಾಡ್ತೀರಾ? ಇದನ್ನೆಲ್ಲ ಪ್ರತಿಯೊಬ್ರು ಆಲೋಚನೆ ಮಾಡ್ಲೇಬೇಕು. ನಾನು ಈ ಸಂದರ್ಭದಲ್ಲಿ ಒಳ್ಳೇದನ್ನ ಹೇಳಿದ್ನು ಕೆಟ್ಟದ್ದನ್ನ ಹೇಳಿದ್ನು ನಂಗೆ ಗೊತ್ತಿಲ್ಲ, ಆದ್ರೆ ನಾನು ತಿಳಿದಷ್ಟು ನಾನು ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಈಗ ನಾನು ನಿಮ್ಮ ಹತ್ರ ಎಲ್ಲರ ಹತ್ರ ಒಂದು ರಿಕ್ವೆಸ್ಟ್ ಮಾಡಿ, ನನ್ನ ಆತ್ಮೀಯ ಆತ್ಮ ಬಂಧುಗಳು ನೀವೆಲ್ಲ ದಯಮಾಡಿ ಒಂದು ಪ್ರಮಾಣ ನಾವೆಲ್ಲರೂ ಸೇರಿ ಮಾಡೋಣ. ಹಿರಿಯರನ್ನ ಗೌರವಿಸೋಣ, ಅವ್ರು ನೆಮ್ಮದಿಯಾಗಿರೋದಕ್ಕೆ ನಾವು ಸಹಕಾರ ಕೊಡೋಣ. ಈ ತರ ಎಲ್ರೂ ಪ್ರಮಾಣ ಮಾಡ್ತೀರಾ? ಇದೊಂದೇ ನಾವು ನಿಮ್ಮ ಹತ್ರ ಕೇಳ್ಕೊಳ್ಳೋದು. ದಯವಿಟ್ಟು ಎಲ್ಲರ ಕೈ ಮುಂದೆ ಮಾಡಿ. ನನ್ನ ಎಲ್ಲ ಹೆಣ್ಮಕ್ಳ ಆತ್ಮ ಬಂಧುಗಳು ಹಾಗೆ ಗಂಡ್ಮಕ್ಳು ಇದ್ದೀರಾ, ಎಲ್ಲರೂ ಸೇರಿ ಪ್ರಮಾಣ ಮಾಡಿ ಯಾವುದೇ ಕಾರಣಕ್ಕೂ ತಂದೆ ತಾಯಿನ ಅತ್ತೆ ಮಾವನ್ನ ಬಿಟ್ಟು ಕೊಡಲ್ಲ ಅಂತ. ನಮ್ಮಿಂದಲೇ ಈ ಒಂದು ಒಳ್ಳೆ ಕಾರ್ಯ ನಡೀಲಿ. ದಯಮಾಡಿ ಎಲ್ಲರೂ ಸಹಕರಿಸಿ. ಓಕೆ, ಎಲ್ರೂ ಪ್ರಮಾಣ ಮಾಡ್ತೀರಾ? ಓಕೆ, ನಾ ಹೇಳ್ದಂಗೆ ಹೇಳಿ ಎಲ್ಲರೂ. ಎಷ್ಟ್ ಕೇಳುವ ಬೇಡ, ನಿಮಗ್ ಕೇಳಿಸ್ಲಿ ಸಾಕು, ನಿಮ್ ಮನ್ಸಿಗೆ ಕೇಳಿಸ್ಲಿ, ನಿಮ್ ಆತ್ಮಕ್ಕೆ ಕೇಳಿಸ್ಲಿ. ನಾವು ಯಾವುದೇ ಕಾರಣಕ್ಕೂ ಹೇಳಿ, ನಾವು ಯಾವುದೇ ಕಾರಣಕ್ಕೂ ತಂದೆ ತಾಯಿನ ಬಿಟ್ಕೊಡಲ್ಲ, ಹಾಗೆ ಅತ್ತೆ ಮಾವನ್ನ ಕೂಡ ಬಿಡಲ್ಲ, ಹಿರಿಯರನ್ನ ಗೌರವಿಸೋದನ್ನ ಬಿಡೋದಿಲ್ಲ. ನಮ್ಮ ಮಕ್ಕಳಿಗೆ ನಾವು ಮಾದರಿಯಾಗಿ ಒಳ್ಳೆ ಶಿಕ್ಷಣ ಕೊಡ್ತೀವಿ, ಒಳ್ಳೆ ಸಂಸ್ಕಾರನ ಕಲಿಸ್ತೀವಿ. ಅತ್ತೆ ಮಾವನ ಜೊತೆ ತಂದೆ ತಾಯಿ ಜೊತೆ ನಾವು ಸುಖಕರವಾಗಿ ಬಾಳ್ತೀವಿ. ಎಲ್ರು ಅನ್ಕೊಂಡ್ರು, ಎಲ್ರು ಪ್ರಮಾಣ ಮಾಡ್ಕೊಂಡ್ರು. ಇಷ್ಟೇ ನಾನು ನಿಮ್ಮನ್ನು ಕೇಳ್ಕೊಂಡು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಾನು ಇಷ್ಟೊತ್ತು ರೈಟ್. ಮಾತಾಡಿದ್ದು ಒಳ್ಳೇದೋ ಕೆಟ್ಟದ್ದೋ ನನಗೆ ಗೊತ್ತಿಲ್ಲ, ಆದ್ರೆ ನಾನು ಒಳ್ಳೇದ್ ಮಾತಾಡಿದೀನಿ ಅಂತ ಅನ್ಕೊಂಡಿದೀನಿ. ಎಲ್ರಿಗೂ ತಪ್ಪಿದ್ದಲ್ಲಿ ಕ್ಷಮಿಸ್ಬಿಡಿ. ಎಲ್ರೂ ಅತ್ತೆ ಮಾವನ್ನ ಹಿರಿಯರನ್ನ ಗೌರವಿಸೋದನ್ನ ಮಾತ್ರ ಬಿಡಬೇಡಿ. ಅವ್ರನ್ನ ಗೌರವವಾಗಿ ಅವ್ರು ಇರೋ ಅಷ್ಟು ದಿನ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಇಷ್ಟ ನಾನು ನಿಮ್ಮನ್ನ ಕೇಳ್ಕೊಂಡು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ಅದ್ಭುತ ಮಾತುಗಳು. ಅಂದ್ರೆ ಎಲ್ಲರಿಗೂ ಇತ್ತೀಚಿನ ಕಾಲದಲ್ಲಿ ನಡೀತಾ ಇರೋಂಥದ್ದು ಯಾವ ಯಾವ ರೀತಿಯಲ್ಲಿ ನಡ್ಕೋಬೇಕು ಅಂತ ತುಂಬಾ ಅದ್ಭುತವಾಗಿ ಹೇಳಿದ್ರಿ. ಖಂಡಿತ
ಹೌದು. ತಂದೆ ತಾಯಿ ಆಗ್ಬೋದು, ಅತ್ತೆ ಮಾಮ ಆಗ್ಬೋದು, ಎಲ್ಲಾರನ್ನು ಗೌರವಪೂರ್ವಕ ನೋಡ್ಕೊಡೋದು, ಅವ್ರಿಗೆ ಬೇಕಾಗಿರೋಂಥ ಹರಿಕೆ ಅಂತ ಒಂದು ಕೇರ್ ತಗೊಂಡೋದು, ಆ, ಅವ್ರನ್ನು ಪ್ರಧಾನವಾಗಿ ನಮ್ಮನ್ನ ಹೇಗೆ ಬೆಳೆಸಿರ್ತಾರೋ ಅದೇ ರೀತಿಯಲ್ಲಿ ಅವ್ರನ್ನು ನಾವು ಕಾಪಾಡಬೇಕು, ಅವ್ರಿಗೆ ರಕ್ಷಣೆ ಕೊಡಬೇಕು. ಕಾಪಾಡ್ಬೇಕು. ಅತ್ಯುತ್ತಮ ಹೌದು. ವಿಷಯ ಅದು ಖಂಡಿತ. ಸೊ ಹೌದು. ತುಂಬಾ ಚೆನ್ನಾಗಿ ಹೇಳಿದ್ರಿ. ಎಲ್ಲರಿಗೂ ಅದೊಂಥರ ಅಂದ್ರೆ ಈಗ ನಡೆಯುವಂತ ಜೀವನ ಇದೆ ಆಕ್ಚುಲಿ. ನಿಜವಾದ ಜೀವನವನ್ನು ಹೌದು. ನೀವು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದಿರಿ ಖಂಡಿತ. ಸೊ ಇಲ್ಲೇನಂದ್ರೆ ಇನ್ನೊಂದು ಗೊತ್ತಿರೋ ವಿಷಯ ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಅಂದ್ರೆ ತಾಯಿ ಆದ್ರೂ ಏನ್ ಮಾಡ್ಬೇಕಂದ್ರೆ ಒಂದು ಮಾತ್ರ ಇಂಪಾರ್ಟೆಂಟು, ನಾವು ಆರೋಗ್ಯವನ್ನು ಕಾಪಾಡ್ಕೊಂತ ಇರ್ಬೇಕು. ಏನಾಗತ್ತೆ ಗೊತ್ತಾ, ಇತ್ತೀಚಿನ ಕಾಲದಲ್ಲಿ ತಾಯಿ ತಂದೆ ಒಳ್ಳೇದು ಮಾಡಿರ್ತಾರೆ, ನಮ್ಮ ಕರ್ತವ್ಯ ಅವ್ರಿಗೂ ನಾವು ಒಳ್ಳೇದು ಮಾಡಬೇಕು. ಪ್ರತಿಕ್ರಿಯೆವಾಗಿ ನಾವು ಖಂಡಿತ ಅವ್ರನ್ನು ಎಷ್ಟೋ ಕೇರ್ ತಗೋಬೇಕು. ಅದೆಲ್ಲ ಕರೆಕ್ಟ್. ಅದು ಖಂಡಿತ ಪ್ರತಿಯೊಬ್ಬರು ಬಾಧ್ಯತೆ, ಕರ್ತವ್ಯ. ಸೊ ತಂದೆ ತಾಯಿ ಅಂದ್ರೆ ನಮ್ಮ ತಂದೆ ತಾಯಿ ಆಗ್ಬೋದು, ಇನ್ನು ಯಾರಾದ್ರೂ ತಂದೆ ತಾಯಿ ಆಗ್ಬೋದು, ಪ್ರತಿಯೊಬ್ಬರನ್ನು ಅಂದ್ರೆ ಒಂದು ಯೂನಿವರ್ಸಲ್ ಪ್ರೇಮ ಅಂತ ನೋಡಿ, ವಿಶ್ವ ಪ್ರೇಮ ಅಂತ, ಆ ಯೂನಿವರ್ಸ್ ಲವ್ ಅನ್ನೋದು ತೋರಿಸ್ಬೇಕು. ಅದು ನಮ್ಮ ಈ ಧ್ಯಾನ ಮಾರ್ಗಕ್ಕೆ ಬಂದ್ರೆ ಅಂದ್ರೆ ಮಕ್ಕಳಾದ್ರು, ನಾವು ಸಪೋಸ್ ಈಗ ಮಕ್ಕಳನ್ನ ಬೆಳೆಸ್ತಾ ಇದೀವಿ, ಅವ್ರಿಗೂ ನಾವು ಧ್ಯಾನ ಹೇಳ್ಕೊಡೋದು. ಓಕೆ, ಅವ್ರನ್ನು ಒಂದು ಧ್ಯಾನಿಯಾಗಿ ಅವನ್ನ ಒಂದು ಮಾಸ್ಟರ್ ಆಗಿ ತಯಾರು ಮಾಡೋದು, ಅದೇ ಅತ್ಯುತ್ತಮ ವಿಷಯ. ಯಾಕಂದ್ರೆ ಅವ್ರ ಹತ್ರ ಏನಿರ್ತದೆ ಅಂದ್ರೆ ಯಾವುದೇ ಒಂಥರ ನಿರೀಕ್ಷೆ ಇರಲ್ಲ. ಒಂದು ಮಾಸ್ಟರ್ ಹೌದು. ಆಗಿರೋರು, ಒಂದು ಧ್ಯಾನಿ ಆಗಿರೋರು, ನಮ್ಮ ಮಕ್ಕಳೇ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲ್, ನಾವು ದೊಡ್ಡವರಾಗ್ತೀವಿ ಅಲ್ವಾ. ಸೊ ನಮ್ಮನ್ನೆಲ್ಲ ನಾವು ಸಂರಕ್ಷಣೆ ಮಾಡ್ಬೇಕಂದ್ರೆ ಅವ್ರ ಹತ್ರ ಇರ್ಬೇಕಾಗಿರೋದು ನಿರೀಕ್ಷೆ ಅಲ್ಲ, ಒಂದು ಸ್ನೇಹ ತತ್ವ, ಮಿತ್ರತತ್ವ ಇರಬೇಕು. ಆ ಮಿತ್ರತ್ವ ಅವರಲ್ಲಿ ಬೆಳೆಸ್ಬೇಕು. ಆ ಮಿತ್ರತ್ವ ಪ್ರತಿಯೊಬ್ಬರ ಜೊತೆಗೆ, ನಮ್ಮ ಜೊತೆಗೆ ಒಂದೇ ಅಲ್ಲ, ಇಡೀ ವಿಶ್ವ ಜೊತೆಗೆ ಆ ಮಿತ್ರತ್ವನ ಬೆಳೆಸುವಂತ ಪ್ರಕ್ರಿಯೆ ನಾವೆಲ್ಲರೂ ಮಾಡ್ಬೇಕು. ಅದಕ್ಕೆ ಹೌದು. ಈ ವೇದಿಕೆ ಅನ್ನೋದು ಏನಂದ್ರೆ ನಿರ್ಮಿಸಿರೋದು. ಈ ವೇದಿಕೆ ಉದ್ದೇಶನೇ ಪ್ರತಿಯೊಬ್ಬರಿಗೂ ಧ್ಯಾನ, ಜ್ಞಾನ, ಸಮಗ್ರ ಸ್ವಾಸ್ಥ್ಯ ಇವೆಲ್ಲ ಹೇಳ್ಕೊಡ್ತಾ ಹೋದ್ರೆ ನಮ್ಮ ಮಕ್ಕಳಾದ್ರೂ ಏನಾಗ್ತಾರೆ, ಒಂದು ವಿಶ್ವ ಪ್ರೇಮಿಯಾಗಿ ತಯಾರಾಗ್ತಾರೆ. ಅವನು ಪ್ರತಿಯೊಬ್ಬನು ಪ್ರೀತಿಸ್ತಾರೆ, ನಮ್ಮನ್ನು ಪ್ರೀತಿಸ್ತಾರೆ ಅಲ್ವಾ. ಹೌದು. ಸೊ ಇಡೀ ಹೌದು. ಮಾನವ ಕುಲನೇ ಪ್ರೀತಿಸ್ತಾರೆ. ಇಡೀ ಈ ಜೀವ ಸಂಕುಲ ಏನಿದೆಯೋ ಎಲ್ಲ ಜಂತು ಜಾತಿ, ವೃಕ್ಷ ಜಾತಿ, ಪಕ್ಷಿ ಜಾತಿ ಪ್ರತಿಯೊಬ್ಬನು ಪ್ರೀತಿಸ್ತಾರೆ. ಅದೇ ರೀತಿಯಲ್ಲಿ ನಮ್ಮನ್ನು ಪ್ರೀತಿಸ್ತಾರೆ. ಈಗ ಏನಾಗ್ತಾ ಇದೆ, ಹೌದು. ಮಕ್ಕಳನ್ನ ಬೆಳೆಸೋ ವಿಧಾನ, ಅವ್ರು ಏನು ಹೌದು. ಏನು ಮಾಡಿದ್ರು ಹೌದು. ಇವ್ರಿಗೆ ಜ್ಞಾನ ಕರೆಕ್ಟ್. ಇಲ್ಲ. ಮೊದಲನೇದಾಗಿ ತಂದೆ ತಾಯಿ ಜ್ಞಾನ ಇಲ್ಲ ಹೌದು. ಅಲ್ವಾ. ಅವ್ರು ಹೇಳ್ಕೊಡಲ್ಲ ಅಂದ್ರೆ ಖಂಡಿತ ಅವ್ರು ಅದೇ ರೀತಿಯಲ್ಲಿ ತಯಾರಾಗ್ತಾರೆ. ತಯಾರು. ಈಗ ನೀವು ಹೇಳೋದೆಲ್ಲ ಸತ್ಯ. ಒಂದು ಸಾಮಾನ್ಯ ಮಾನವನಾಗಿ ಇದು ಬಾಳ್ತಾ ಇದ್ದಾರೆ, ಈ ರೀತಿಯಲ್ಲಿ ನಡೀತಾ ಇದೆ. ಅವ್ರಿಗೆ ಕೊಡುವಂತ ಟಾರ್ಚರ್ ಆಗ್ಲಿ, ಕಿರುಕುಳ ಆಗ್ಲಿ ಎಲ್ಲ ನಡೀತಾ ಇದೆ. ಅದು ಹೌದು. ಆಗ್ಬಾರ್ದು ಅಂತಂದ್ರೆ ಸಮಾಜದಲ್ಲಿ ಈ ಪರಿವರ್ತನೆ ಬರಬೇಕು ಅಂತಾನೆ ಬರ್ಲೇಬೇಕು ಸರ್. ಈ ಹೌದು. ಮಹಾವತಾರ್ ಫೌಂಡೇಶನ್ ಆಗಲಿ, PSSM ನಮ್ಮ ಗುರುಗಳಾಗಲಿ ಇವೆಲ್ಲ ಸ್ಟಾರ್ಟ್ ಮಾಡಿ ಇಷ್ಟೆಲ್ಲ ಜ್ಞಾನ ಧ್ಯಾನ ತಿಳಿಸ್ಕೊಳ್ತಾ ಇರೋ ಕಾರಣ ಏನಂದ್ರೆ ಪರಿವರ್ತನೆ ಬರಬೇಕು, ಸಮಾಜದಲ್ಲಿ ಪರಿವರ್ತನೆ. ಮೊದಲನೇದಾಗಿ ಅವರ ಅಂತರದಲ್ಲಿ ಪರಿವರ್ತನೆ ಆದ್ರೆ, ಒಂದು ವ್ಯಕ್ತಿ ಪರಿವರ್ತನೆ ಆದ್ರೆ ಆಟೋಮೆಟಿಕ್ ಆಗಿ ಕುಟುಂಬ ಪರಿವರ್ತನೆ ಆಗುತ್ತೆ. ಕುಟುಂಬ ಪರಿವರ್ತನೆ ಆದ್ರೆ ಸಮಾಜ ಪರಿವರ್ತನೆ ಆಗುತ್ತೆ. ಸಮಾಜ ಅಂದ್ರೆ ಇಡೀ ಪ್ರಪಂಚವೇ, ಇಡೀ ವಿಶ್ವವೇ. ಸೊ ಖಂಡಿತವಾಗಿ ಪರಿವರ್ತನೆ ಆಗುತ್ತೆ. ಅದಕ್ಕೆ ಈ ಧ್ಯಾನ ಜ್ಞಾನ, ಈ ಸಮಗ್ರ ಸ್ವಾಸ್ಥ್ಯವನ್ನು ಪ್ರತಿ ಮಕ್ಕಳಿಗೂ ತಿಳಿಸ್ಕೊಡ್ಬೇಕು ಈಗಿಂದಾನೆ. ತಿಳಿಸಿ. ಅವಾಗ ನೀವು ಹೌದು. ದೊಡ್ಡವರಾದ್ರೆ ಅವ್ರು ಖಂಡಿತ ನಿಮಗೆ ಪ್ರೇಮ, ಪ್ರೀತಿ, ಮಿತ್ರತ್ವ ತೋರಿಸ್ತಾರೆ. ಖಂಡಿತ ತೋರಿಸ್ತಾರೆ. ನೀವು ತೋರಿಸಿ ಅಂತ ಕೇಳೋದೇ ಬೇಕಾಗಿಲ್ಲ, ಅವರ ಆಂತರಿಕ ಲಕ್ಷಣಗಳಾಗಿರ್ತದೆ. ಅವಾಗ ನಾವೇನು ನಿರೀಕ್ಷೆ ಮಾಡೋದು ಬೇಕಾಗಿಲ್ಲ, ಆಟೋಮೆಟಿಕ್ ಅವ್ರು ತೋರಿಸ್ತಾರೆ, ಮಾಡ್ತಾರೆ, ಸಂರಕ್ಷಣೆ ಮಾಡ್ತಾರೆ. ಸೊ ಅದು ನಾವು ಮಾಡ್ಬೇಕಾಗಂಥದ್ದು. ಮತ್ತೆ ಸೆಕೆಂಡ್ ಏನಂದ್ರೆ ನಮ್ಮ ಪೇರೆಂಟ್ಸ್ ಆಗಿ ನಾವು ಅಷ್ಟೇ, ಅವನು ಬೆಳೆಸೋ ವಿಧಾನ ಇದು ಮೊದಲನೇದು. ಅವಾಗ ಇಂಥ ಯಾವುದೇ ಕಿರುಕುಳ, ಇನ್ನೊಂದು ಟಾರ್ಚರ್ ಮಾಡೋದು, ಅವ್ರನ್ನು ಹಿಂಸೆ ಮಾಡೋದು ಯಾವುದು ನಡೆಯಲ್ಲ, ಖಂಡಿತ ನಡೆಯಲ್ಲ. ಸಮಾಜ ಆ ರೀತಿಯಲ್ಲಿ ಬದಲಾವಣೆ ಆಗ್ತಾ ಹೋದ್ರೆ. ಎರಡನೇದೇನೆಂದ್ರೆ ಪ್ರತಿ ಒಂದು ಪೇರೆಂಟ್ಸು ಅವರು ಧ್ಯಾನ ಮಾಡ್ತಾ, ಅವರು ಜ್ಞಾನ ತಿಳ್ಕೊಂತ, ಮತ್ತೆ ಆದಷ್ಟು ಅವ್ರು ಸಮಗ್ರ ಶಾಸ್ತ್ರವನ್ನು ಪಾಲನೆ ಮಾಡ್ತಾ ಅವ್ರ ಆರೋಗ್ಯವನ್ನು ಅವ್ರು ಕಾಪಾಡಿಕೊಂಡು ಇವ್ರ ಮೇಲೆ ಡಿಪೆಂಡ್ ಆಗಬಾರ್ದು. ಎಷ್ಟುವರೆಗೂ ಅಂದ್ರೆ ಕೊನೆಯವರೆಗೂ. ಈಗ ಉದಾಹರಣೆಗೆ ಮೊರಾರ್ಜಿ ದೇಸಾಯಿ 100 ವರ್ಷ ಬದುಕಿದ್ರು. 100 ವರ್ಷ. ಸೊ ಸತತವಾಗಿ 100 ವರ್ಷ ಬದುಕಿದ್ರು. 100 ವರ್ಷದಲ್ಲಿ 1 ವರ್ಷ ಮುಂಚೆ ಅಂದ್ರೆ ನೀನೆ ಹೇಳ್ತಾ ಇದ್ದೀನಿ ನಾನು, 99 years ಅಲ್ಲಿ ಹೋದ್ರು ತುಂಬಾ ಚೆನ್ನಾಗಿದ್ದಾರೆ. ಅವ್ರ ಚರ್ಮ, ಅವರ ಅವರ ಅಂದ್ರೆ ಅವರ ದೇಹ ಪ್ರಕೃತಿ, ಅವ್ರ ದೇಹ ಆರೋಗ್ಯ ಅದ್ಭುತವಾಗಿದೆ. ಹೇಗಿದೆ ಆ ತರ ಅಂತಂದ್ರೆ
ಅವರು ಮೂತ್ರ ಚಿಕಿತ್ಸೆ ಮಾಡ್ಕೊಂತ ಇದ್ರು. ಅಂದ್ರೆ ಅವರ ಸಮಗ್ರ ಸ್ವಾಸ್ಥ್ಯವನ್ನು ಪಾಲನೆ ಮಾಡ್ತಾ ಇದ್ರು, ಸನಾತನ ಧರ್ಮವನ್ನು ಪಾಲನೆ ಮಾಡ್ತಾ ಇದ್ರು. ಈ ರೀತಿಯಲ್ಲಿ ನಾವು ಪಾಲನೆ ಮಾಡಿಕೊಂಡು ನಾವು ಆದಷ್ಟು ಯಾರಿಗೂ ಬರ್ಡನ್ ಆಗಬಾರ್ದು ಕೊನೆಯವರೆಗೂ. ಈಗ ಏನಾಗ್ತದೆ ಅಂದ್ರೆ, ಯಾವಾಗ ನಾವು ಬರ್ಡನ್ ಆಗ್ತೀವೋ, ಇತ್ತೀಚಿನ ಕಾಲದಲ್ಲಿ ನಡೆಯುವಂಥದ್ದು ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ಮಕ್ಕಳಲ್ಲಿ ಅಂತರ ಪರಿವರ್ತನೆ ಈಗಾಗಲೇ ಹೇಳಿದ್ದೀನಿ, ಅದು ಖಂಡಿತ ಬೇಕೇ ಬೇಕು. ಓಕೆ, ಯಾವುದೇ ಕಾರಣಕ್ಕೆ ಅದು ನಿರ್ಲಕ್ಷ್ಯ ಮಾಡಬಾರ್ದು ಸೊಸೈಟಿಯಲ್ಲಿ. ಈಗ ಅಟ್ಲೀಸ್ಟ್ ಈ ವರ್ಲ್ಡ್ ಮೆಡಿಟೇಷನ್ ಡೇ, ವಿಶ್ವ ಧ್ಯಾನ ದಿನ ಅಂತ ಬಂದಿದ್ದಕ್ಕೂ ಅದು ಅದ್ಭುತವಾದ ವಿಷಯ. ಇನ್ನು ಹೋಗ್ತಾ ಹೋಗ್ತಾ ಹೆಚ್ಚು ಪರಿವರ್ತನೆ ಆಗತ್ತೆ ಅಂತ ನಾವು ಆಶೆ ಇಟ್ಕೊಳ್ಳೋಣ. ಆದ್ರೆ ಈ ಈ ಪೇರೆಂಟ್ಸ್ ಅನ್ನೋರು, ಇವರು ಈ ಧ್ಯಾನ ಜ್ಞಾನ ಸಮಗ್ರ ಸ್ವಾಸ್ಥ್ಯ ಮಾಡ್ತಾ ಇದ್ರೆ ಇವರು ಆರೋಗ್ಯವಂತವಾಗಿರ್ತಾರೆ. ಮಕ್ಕಳು ಇತ್ತೀಚಿನ ಕಾಲದ ಏನಾಗಿದೆ ಅಂದ್ರೆ, ಸಿಟಿಯಲ್ಲಿ ಹೋದ್ರೆ ನೋಡಿದ್ರೆ ಎಲ್ಲ ಒಂಥರ ನ್ಯೂಕ್ಲಿಯರ್ ಫ್ಯಾಮಿಲೀಸ್, ಯಾರು ಸಪೋರ್ಟ್ ಇಲ್ಲ ಅಲ್ಲಿ. ಅವ್ರು ಇರುವಂತ ತೊಂದರೆಗಳು ಎಷ್ಟೋ ಗೊತ್ತಾ. ಅವರು ಒಂದ್ಸರಿ ಅವರು ಇನ್ನೊಂದು, ಈ ಸಮಾಜ ಹೆಂಗ್ ತಯಾರಾಗಿದೆ, ಈ ಸೊಸೈಟಿ ಹೆಂಗಿದೆ ಅಂದ್ರೆ, ಪ್ರತಿಯೊಂದು ದುಡ್ಡು ದುಡ್ಡು ದುಡ್ಡು, ಎಲ್ಲಿ ಹೋದ್ರೂ ದುಡ್ಡು. ಇವ್ರು ಸಂಪಾದನೆ ಮಾಡಲೇಬೇಕು. ಒಂದು ಉದಾಹರಣೆಗೆ, ಇವ್ರಿಗೆ ಮಕ್ಕಳಾಗಿರ್ತಾರಲ್ಲ, ಇವ್ರ ಪ್ಯಾರೆಂಟ್ಸ್ಗೆ ಮಕ್ಕಳಿಗೆ ಮಕ್ಕಳಾಗಿರ್ತಾರೆ, ಮಕ್ಳು ಅಂತ ಇಟ್ಕೊಳ್ಳಿ. ಅವ್ರಿಗೆ ವಿದ್ಯಾಭ್ಯಾಸ ಕೊಡಿಸ್ಬೇಕು, ಅವ್ರು ಕೇರ್ ತಗೋಬೇಕು, ಯಾರು ಸಪೋರ್ಟ್ ಇಲ್ಲ. ತಂದೆ ತಾಯಿ ಎಲ್ಲೋ ಇರ್ತಾರೆ ಜಾಬ್ಗೋಸ್ಕರ. ಇದಕ್ಕೆ ಮುಂಚೆ ಅಲ್ಲೇ ಕುಟುಂಬ, ಫುಲ್ಲು ಕುಟುಂಬ ಅಂದ್ರೆ ಮಕ್ಕಳು ಮೊಮ್ಮಕ್ಕಳು ಪ್ಯಾರೆಂಟ್ಸ್ ಎಲ್ಲ ಒಂದೇ ಕುಟುಂಬದಲ್ಲಿದ್ರು. ಯಾಕಂದ್ರೆ ಅವೆಲ್ಲ ಜಾಯಿಂಟ್ ಫ್ಯಾಮಿಲೀಸ್. ಇಷ್ಟು ದೂರ ಹೋಗಬೇಕಾಗಿಲ್ಲ ಯಾವುದೇ ಕೆಲಸಕ್ಕೂ. ಇಂದಿನ ಕಾಲದಲ್ಲಿ ಪ್ರತಿಯೊಂದು ಕುಟುಂಬ ಅಂದ್ರೆ, ವಿಲೇಜ್ ಆಗ್ಬೋದು, ಈ ಎಲ್ಲ ಗ್ರಾಮಗಳಲ್ಲಿ ಅಲ್ಲೇ ವಾಸ ಮಾಡ್ತಾ ಇದ್ರು, ಎಲ್ಲಿ ಹೋಗೋದು ಬೇಕಾಗಿಲ್ಲ. ಅವರೆಲ್ಲ ವ್ಯವಸಾಯ ಮಾಡ್ಕೊಂತ ಇದ್ರು, ಏನೋ ವೃತ್ತಿಗಳು ಮಾಡ್ಕೊಂತ ಒಂದೇ ಕುಟುಂಬದಲ್ಲಿದ್ರು. ಆ ಪ್ರೇಮ ಪ್ರೀತಿ ಪರಸ್ಪರ ಸಹಕಾರ ಎಲ್ಲ ಇತ್ತು. ಈಗ ಎಲ್ಲಿದೆ? ಅವ್ರ ಮನೆ ಬಿಟ್ಟು ಇಲ್ಲಿ ಬರಬೇಕು, ಇಲ್ಲಿ ಈ ಸಿಟಿಗೆ ಬರಬೇಕು. ಸಿಟಿಯಲ್ಲಿ ಒಬ್ಬರೇ ಒಂಟಿಯಾಗಿರ್ತಾರೆ. ಒಂದ್ ಕಡೆ ಜಾಬ್ ನೋಡ್ಕೋಬೇಕು, ಮನೆ ನೋಡ್ಕೋಬೇಕು, ಮಕ್ಕಳು ನೋಡ್ಕೋಬೇಕು, ಈ ಒತ್ತಡ ಜಾಸ್ತಿ. ಈಗ ಇವ್ರಿಗೆ ಸಮಯ ಇಲ್ಲ. ಆ ಥರ ಮಾಡಿದೆ ಸೊಸೈಟಿ, ಆ ಥರ ಮಾಡಿದೆ, ವಿಚ್ಛಿನ್ನ ಮಾಡಿದೆ. ಇದು ಒಂಥರ ಪ್ರಣಾಳಿಕೆ ಪ್ರಕಾರ ಮಾಡಿದೆ. ಆ ಪ್ರಣಾಳಿಕೆ ಅರ್ಥ ಮಾಡ್ಕೊಂಡ್ರೆ ಒಂಥರ ನಮ್ಗೆ ರೋಮಾಂಚನ ಆಗತ್ತೆ. ಏನಪ್ಪಾ ಇಷ್ಟೆಲ್ಲ ಆಗಿದೆಯಾ, ನಮ್ಮ ಸಮಾಜವನ್ನು ಈ ತರ ವಿಚ್ಛಿನ್ನ ಮಾಡ್ಬಿಟ್ಟಿದ್ರಲ್ಲ ಆಲ್ರೆಡಿ. ಇದೆಲ್ಲಾನು ಏನ್ ಸಿಸ್ಟಮ್ ಇದು? ಬ್ರಿಟಿಷ್ ಸಿಸ್ಟಮ್, ನಮ್ಮ ಸಿಸ್ಟಮ್ ಅಲ್ಲ. ಸಮಾಜದಲ್ಲಿ ಪ್ರತಿಯೊಂದು ಫ್ಯಾಮಿಲಿಯನ್ನು ವಿಚ್ಛಿನ್ನ ಮಾಡಿ ಅವರು ಬಿತ್ತಿರುವಂತ ವಿಷ ಬೀಜಗಳು ಹೆಂಗ್ ನಡೀತಾ ಇದೆ ಅಂದ್ರೆ, ಈಗ ನಾವೆಲ್ಲ ಹಾಳಾಗ್ಬಿಟ್ಟಿದ್ವಿ, ಸೊಸೈಟಿನೇ ಹಾಳಾಗಿದೆ. ಕಾರಣ ಅವರು, ನಮ್ಮ ಸಮಾಜ ಈ ರೀತಿಯಲ್ಲಿ ಆಗಕ್ಕೆ ಕಾರಣ ಅವರು. ಆಯ್ತಾ? ನಮ್ಮ ಸನಾತನ ಧರ್ಮ ಸನಾತನ ಧರ್ಮ ಬಿಟ್ಬಿಟ್ಟಿದ್ವಿ ಕಂಪ್ಲೀಟ್. ಅರ್ಥ ಆಯ್ತಾ? ಸರ್, ಈ ವಿಷಯದಲ್ಲಿ ನಾನ್ ಮಾತಾಡೋದೇನಂದ್ರೆ, ಹಾ, ಹೊರಗಡೆ ಬಂದು ಜೀವನ ಮಾಡ್ತಾರೆ, ನಾನ್ ತಪ್ಪಂತ ಹೇಳಲ್ಲ. ಎಲ್ರಿಗೂ ದುಡ್ಡು ಬೇಕು, ಎಲ್ರು ಜೀವನ ಮಾಡ್ಬೇಕು, ಓಕೆ. ಇರೋ ಎಲ್ಲಿರ್ತಾರೋ ಅಲ್ಲೇ ಜೀವನ ಮಾಡ್ಬೋದಾಗಿರುತ್ತೆ. ಹೆತ್ತವ್ರನ್ನ ಬಿಟ್ಟು ಬರ್ಬೇಕು ಅಂತ ಏನಿರಲ್ಲ. ಆದ್ರೆ ಅತಿಯಾದ ಆಸೆ ಅವ್ರನ್ನ ಬೆಂಗಳೂರು ತನಕ ಕರ್ಕೊಂಡ್ ಬಂದಿದೆ. ಹೇಳೋದು ಅಲ್ಲ, ಅತಿಯಾದ ಆಸೆ ಅಂತ ಹೇಳಕ್ ಆಗಲ್ಲಮ್ಮ. ಈಗ ಪಾಪ ಅವರು ತಂದೆ ತಾಯಿನೇ ಓದಿಸ್ತಾರೆ ಅಲ್ವಾ, ಹೈಯರ್ ಎಜುಕೇಶನ್ ಓದ್ತಾರೆ. ನಿಮ್ಮ ಊರಲ್ಲಿ ಇಲ್ಲಿ ಜಾಬ್ ಇದೆ? ಜಾಬ್ ಇಲ್ಲ ಅಂತ ಇಡೀ ಫ್ಯಾಮಿಲಿನ ಕರ್ಕೊಂಡ್ ಬರ್ತಾರೆ. ಅವಾಗ ಅತ್ತೆ ಮಾವನ್ನ ಅಲ್ಲಿ ಬಿಟ್ಬಿಡ್ತಾರೆ. ಅದು ತಪ್ಪಲ್ವಾ ಸರ್? ಅದು ಅತ್ತೆ ಮಾವ ಜೊತೆಗಿದ್ದಿದ್ರೆ ನೀವ್ ಹೇಳಿದ್ರಲ್ಲ, ಇದೆಲ್ಲ ಬರ್ತಾ ಇರ್ಲಿಲ್ಲ. ಅವ್ರಿಬ್ಬರಿಗೆ ಊಟ ಆಗಕ್ಕಾಗಲ್ವಾ? ಈಗ ಇಷ್ಟೊಂದ್ ಜನ ಬಂದು ಇಲ್ಲಿ ಜೀವನ ಮಾಡ್ತಾರೆ. ಅದೆಲ್ಲ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಈಗ ತಂದೆ ತಾಯಿನೂ ಇಡೀ ಊರು ಬಿಟ್ಟು ಬನ್ನಿ ಅಂದ್ರೆ ಅವರು ಬರಲ್ಲ. ಯಾಕಂದ್ರೆ ಆ ವಾತಾವರಣ ಮೇಲೆ ಈ ವಾತಾವರಣ ಮೇಲೆ, ಈ ವಾತಾವರಣದಲ್ಲಿ ಇರೋಕ್ಕೂ ಅವ್ರು ಇಷ್ಟಪಡಲ್ಲ. ಫಸ್ಟ್ ಪಾಯಿಂಟ್ ಅದನ್ನು ಪ್ರಾಬ್ಲಮ್ ಇದೆ. ಇವೆಲ್ಲ ಸಮಾಜದಲ್ಲಿ ಆಗಿರುವಂತ ಬದಲಾವಣೆಗಳು. ಓಕೆ, ಇದೆಲ್ಲ ಒಂದಕ್ಕೊಂದು ತುಂಬಾ ಲಿಂಕ್ ಇದೆ ಸರ್. ತುಂಬಾ ಲಿಂಕ್ ಇದೆ. ಮಾಡರ್ನೈಸೇಷನ್, ಗ್ಲೋಬಲೈಸೇಷನ್, ಇವೆಲ್ಲ ಸಾಂಕೇತಿಕ ಪ್ರಪಂಚ, ಇದರಲ್ಲಿ ಎಲ್ಲ ಆಗಿದೆ. ಈಗ ಆಗೋಯ್ತು ಆಲ್ರೆಡಿ. ಈಗ ನಾವೇನ್ ಮಾಡ್ಬೇಕಂದ್ರೆ, ಈಗ ಮಧ್ಯ ಮಾರ್ಗ ಅಂತ ಹೇಳ್ತೀವಿ ನಾವು. ಮಧ್ಯ ಮಾರ್ಗ, ತಂದೆ ತಾಯಿ ಏನ್ ಮಾಡ್ಬೇಕು, ಮಕ್ಳು ಏನ್ ಮಾಡ್ಬೇಕು, ಅಷ್ಟೇ ಬೇಕಾಗಿರೋದು. ಇಲ್ಲಿ ನಾವು ಎಷ್ಟೇ ಚರ್ಚೆ ಮಾಡಿದ್ರು ತೂಕ ಆ ಕಡೆ ಹೆಚ್ಚು ಆಗ್ಬೋದು ಒಂದ್ ಕಡೆ, ಇಲ್ಲಾಂದ್ರೆ ತೂಕ ಈ ಕಡೆ ಹೆಚ್ಚಾಗ್ಬೋದು, ಹೇಳಕ್ಕಾಗಲ್ಲ. ಪಾಯಿಂಟ್ಸ್ಗಳು ಆ ಥರ ಇದೆ, ಎಷ್ಟೋ ಪಾಯಿಂಟ್ಸ್ಗಳಿದೆ. ಚರ್ಚೆ ಮಾಡ್ತಾ ಹೋದ್ರೆ ಸ್ವಲ್ಪ ಹೆಚ್ಚು ಪಾಯಿಂಟ್ಸ್ ಅಲ್ಲಿ ಬರ್ಬೋದು, ಸ್ವಲ್ಪ ಕಮ್ಮಿ ಪಾಯಿಂಟ್ಸ್ ಇಲ್ಲಿ ಬರ್ಬೋದು, ಇನ್ನು ಸ್ವಲ್ಪ ಪಾಯಿಂಟ್ಸ್ ಇಲ್ಲಿ ಜಾಸ್ತಿ ಆಗುತ್ತೆ, ಅಲ್ಲಿ ಕಡಿಮೆ ಆಗುತ್ತೆ. ಇದೆಲ್ಲ ಬೇಡ. ಏನ್ ಮಾಡ್ಬೇಕು ನಾವು ಅಂತಂದ್ರೆ ಮಧ್ಯ ಮಾರ್ಗ ಅಂದ್ರೆ, ತಂದೆ ತಾಯಿ ಏನ್ ಮಾಡ್ಬೇಕು, ಇವ್ರೇನ್ ಮಾಡ್ಬೇಕು, ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಜೊತೆಗೆ ಈ ಧ್ಯಾನ ಜ್ಞಾನ ಹೇಳ್ಕೊಡೋದು, ಅವ್ರನ್ನು ಸಂಪೂರ್ಣ ಸಂಸ್ಕಾರ ಮಾನವನಾಗಿ ತಯಾರು ಮಾಡೋದೊಂದು ನಮ್ಮ ಕರ್ತವ್ಯ.
ನಾವು ದೊಡ್ಡವರಾಗ್ತಾ ಹೌದು. ಇರ್ತೀವಿ, ನಮ್ಗೆ ಸಹಾಯ ಬೇಕು ಅಂತ ಯಾವಾಗಲೂ ಅವ್ರ ಮೇಲೆ ಡಿಪೆಂಡ್ ಆಗೋದು ಬೇಡ. ನಾವು ಜ್ಞಾನ ಮಾಡ್ಕೊಂತ ಮನಸ್ಸನ್ನು ನಿರ್ಮಲವಾಗಿ ಇಟ್ಕೊಂಡು ಅವ್ರು ಏನೇ ಕೊಟ್ಟರು ಕೊಟ್ಟಿಲ್ಲ ಅಂದ್ರೆ ನಿರೀಕ್ಷೆ ಇಟ್ಕೊಂಡದೆ ಹ್ಮ್. ನಾವು ಕೈ ಕಾಲು ಆಡೋವರೆಗೂ, ಕೈ ಕಾಲು ಚೆನ್ನಾಗಿರೋವರೆಗೂ ನಮ್ಮ ಮೇಲೆ ನಾವೇ ಡಿಪೆಂಡ್ ಹಾಕೊಂಡು ಡಿಪೆಂಡ್. ಹೌದು, ಸಮಗ್ರ ಸ್ವಾಸ್ಥ್ಯ ಇಂಡಿಪೆಂಡೆಂಟ್ ಆಗಿ ಬದುಕು. ಇಂಡಿಪೆಂಡೆಂಟ್ ಆಗಿ ಸಮಗ್ರ ಸ್ವಾಸ್ಥ್ಯ ಹ್ಮ್. ನಡ್ಸ್ಕೊಂತ ಇದ್ರೆ ಆರೋಗ್ಯವಂತವಿರ್ತೀವಿ, ಅವ್ರಿಗೂ ಬೇಕಂತ ಸಹಾಯ ಮಾಡ್ತೀವಿ. ಸೊ ನಾವು ಹ್ಮ್. ಹೆಚ್ಚು ಅವ್ರ ಮೇಲೆ ನಿರೀಕ್ಷೆ ಇಲ್ಲ ಅಂದ್ರೆ ನಾಳೆ ದಿವಸ ಅವ್ರನ್ನೂ ಅಷ್ಟೇ ನೋಡಿ, ನಮ್ಮ ತಂದೆ ತಾಯಿ ಎಷ್ಟು ಇಂಡಿಪೆಂಡೆಂಟ್ ಆಗಿ ನಡ್ಸ್ಕೊಂತ ಇದಾರೆ ಅಂತ ಹೇಳ್ಬಿಟ್ಟು ಅವರೇ ಮುಂದಕ್ಕೆ ಬಂದು ಅವ್ರು ಮಾಡ್ಬೇಕಾಗಿರೋದು ಮಾಡ್ತಾರೆ ಅಲ್ವಾ. ಈಗ ಸ್ವಲ್ಪ ಜನ ಏನಾಗಿದೆ ನೋಡ್ತಾ ಇದ್ವಿ, ಸ್ವಲ್ಪ ಫ್ಯಾಮಿಲೀಸ್ ಅಲ್ಲಿ ನೋಡ್ತಾ ಇದ್ವಿ, ಹೆಚ್ಚು ರೋಗಗಳು ಬರುತ್ತೆ. ಯಾವಾಗ್ಲೂ ಇವ್ರ ಮೇಲೆ ನಿರೀಕ್ಷೆ, ಯಾವಾಗ್ಲೂ ಇವ್ರ ಮೇಲೆ ಡಿಪೆಂಡೆನ್ಸಿ. ಯಾಕಾಗಿದೆ? ಇವರ ಅಲಕ್ಷ್ಯ, ಇವ್ರ ಆರೋಗ್ಯವನ್ನು ಕಾಪಾಡ್ಕೊಂಡಿಲ್ಲ. ಇವೆಲ್ಲ ಇದೆಲ್ಲೇನಂದ್ರೆ ಒಂದಕ್ಕೊಂದು ಇಂಟರ್ಲಿಂಕ್ ಇದೆ. ಈ ರೀತಿಯಲ್ಲಿ ಇರುವಾಗ ಹೌದು. ಮಧ್ಯೆ ಮಾರ್ಗದಲ್ಲಿ ಹೋದ್ರೆ ಏನು ತೊಂದರೆ ಇಲ್ಲ. ಓಕೆ ಓಕೆಮಾ, ಥ್ಯಾಂಕ್ ಯು. ಒಂದು ಅದ್ಭುತವಾದ ಚರ್ಚೆ ಆಗಿದೆ ಇವತ್ತು, ಅದ್ಭುತವಾದ ವಿಷಯಗಳು ನಾವು ತಿಳ್ಕೊಂಡಿದ್ದೀವಿ ನಿಮ್ಮಿಂದ. ಥ್ಯಾಂಕ್ ಯು ಸೋ ಥ್ಯಾಂಕ್ ಮಚ್. ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಥ್ಯಾಂಕ್ ಯು ತ್ರಿವೇಣಿ ಮೇಡಮ್. ಅದ್ಭುತವಾದ ಟಾಪಿಕ್. ಇದ್ರ ಬಗ್ಗೆ ತುಂಬಾ ಮಾತಾಡಿದ್ರೆ ತುಂಬಾ ಇದೆ. ಅಂದ್ರೆ ಯಾರು ಹೆಚ್ಚು ಯಾರು ಕಡಿಮೆ ಅಂತ ಹೇಳಲಿಕ್ಕಾಗಲ್ಲ. ಇಬ್ರು ಸಮಾನವಾಗಿ ವರ್ತಿಸ್ಬೇಕಾಗತ್ತೆ. ಯಾಕಂದ್ರೆ ಈ ಆದಷ್ಟು ಪ್ರಪಂಚ ನಾವು ಅರ್ತ್ಕೋಬೇಕು ಅಷ್ಟೇ. ಅಂದ್ರೆ ಅರ್ತ್ಕೋಬೇಕು. ನಮ್ಮನ್ನ ನಾವೇ ಇಟ್ಕೋಬೇಕು, ಡಿಪೆಂಡ್ ಆಗಿರ್ಬಾರ್ದು. ಯಾಕಂದ್ರೆ ಈಗಿನ ಪ್ರಪಂಚನೇ ಆಗಿ ಯಾರ ಮೇಲೂ ಡಿಪೆಂಡ್ ಆಗಿರೋದು ತುಂಬಾ ಕಷ್ಟ. ನಾವು ಆರೋಗ್ಯವಾಗಿದ್ದು ನಮ್ಮ ಜೀವನ, ಗುರುಗಳು ಹೇಳ್ದಾಗೆ ನಮ್ಮ ಜೀವನ ನಾವು ನಡೆಸೋಂಗ್ ಇರ್ಬೇಕು. ಅಂದ್ರೆ ಆರೋಗ್ಯ ಸರಿ ಇದ್ರೆ ಅವಾಗ ಡಿಪೆಂಡ್ ಆಗೋ ಅವಶ್ಯಕತೆನೇ ಇರಲ್ಲ. ಕೊನೆಯವರೆಗೂ ನಮ್ ಕೆಲ್ಸ ನಾವು ಮಾಡ್ಕೊಳ್ತಾ ಹೋಗ್ಬೋದು ಅಂತ ಅವ್ರು ಹೇಳ್ತಾ ಇರೋದು. ಅದು ಒಂಥರ ಪಾಯಿಂಟೇ ಇವಾಗ ಹೇಳ್ತಾ ಇದ್ರೆ. ಥ್ಯಾಂಕ್ ಯು ಮೇಡಮ್. ಹೌದು. ಅದ್ಭುತವಾದ ಟಾಪಿಕ್. ಹೇಳ್ತಾ ಹೋದ್ರೆ ಸಮಯ ತುಂಬಾ ಬೇಕಾಗತ್ತೆ. ಆದ್ರೆ ಈಗಿನ ಕಾಲಕ್ಕೆ ಡಿಪೆಂಡೆಂಟ್ ಒಂದು, ಇನ್ನೊಂದು ತೀರಾ ವಯಸ್ಸಾದವರು ಯಾರ ಮೇಲೂ ಡಿಪೆಂಡ್ ಆಗ್ದಂಗೆ ಇರಕ್ ಆಗಲ್ಲ ಸರ್. ಅದನ್ನು ನಾವು ಆಲೋಚನೆ ಮಾಡ್ಬೇಕಾಗುತ್ತೆ. ಇಲ್ಲ, ಅದು ಅವಾಗ ಖಂಡಿತ. ಅದೇ ಆವಾಗ ಏನಂದ್ರೆ ನಾವು ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಆಧ್ಯಾತ್ಮಿಕತೆ ಕೊಟ್ಟಿರ್ತೀವಲ್ಲ, ಅವ್ರು ಖಂಡಿತ ನಮ್ಗೆ ರಕ್ಷಣೆ ಮಾಡ್ತಾರೆ. ಹೌದು, ನಾವು ಬೆಳೆಸುವಾಗ ಅದನ್ನ ಕರ್ತವ್ಯ ಅಂತ ಅವ್ರು ಮಾಡ್ಲೇಬೇಕು. ಅದೇ ಅವ್ರು ಪೂರ್ತಿ ಕೈಕಾಲು ಕೆಲಸನೇ ಮಾಡಲ್ಲ, ಓಡಾಡಕ್ಕೆ ಆಗಲ್ಲ, ಎದ್ದೋಳಕ್ಕೆ ಆಗಲ್ಲ ಅಂತಂದ್ರೆ ಖಂಡಿತ ಮಕ್ಕಳು ನೋಡ್ಲೇಬೇಕು. ಅವ್ರಿಗೆ ಆ ಬುದ್ಧಿ, ಆ ವಿಚಾರ ಅವರಲ್ಲಿ ಇದ್ರೆ ಖಂಡಿತ ನೋಡ್ತಾರೆ, ಅವ್ರು ಬಿಡಲ್ಲ. ಅರ್ಥ ಆಯ್ತಾ? ಅದಕ್ಕೂ ಇಲ್ಲಿ ಬೆಳೆಸೋ ವಿಧಾನ ಅಂದ್ರೆ ಪೇರೆಂಟ್ಸು ಮಕ್ಕಳನ್ನ ಬೆಳೆಸೋ ವಿಧಾನ ಅಂದ್ರೆ ಬುದ್ಧಿ ಹೇಳ್ಕೊಡೋ ವಿಧಾನ, ವಿದ್ಯಾಭ್ಯಾಸ ಹೇಳ್ಕೊಡೋ ವಿಧಾನ ಒಂದಾಗಿದ್ರೆ, ಎರಡನೇದು ಸಮಗ್ರ ಸ್ವಾಸ್ಥ್ಯ ಜ್ಞಾನ. ಈ ಕಾರ್ಯಕ್ರಮದಿಂದ ಈ ಪ್ಯಾರೆಂಟ್ಸ್ ಆದ್ರೂ ನಾವು ದೊಡ್ಡವರಾದ್ರೂ ಅದು ಪಾಲನೆ ಮಾಡ್ತಾ ಇದ್ರೆ ನಾವು ನಮ್ಮ ಜೊತೆಗೆ ಅದ್ಭುತ ಆರೋಗ್ಯ ಇಟ್ಕೊಂಡಿರ್ತೀವಿ. ಅವಾಗ ಹೆಚ್ಚು ನಿರೀಕ್ಷೆ ಎಲ್ಲಿಗೆ ಹೋಗಲ್ಲ, ಎಲ್ಲಿ ಬೇಕಾಗಿಲ್ಲ. ಇದನ್ನು ಈ ಎರಡು, ಅದಕ್ಕೆ ಹೇಳಿದ ಮಧ್ಯ ಮಾರ್ಗ. ಎರಡು ರೀತಿಯಲ್ಲಿ ನಾವು ನಡೆಸ್ಕೊಂಡ್ರೆ ನಮ್ಮ ಜೀವನ ಉತ್ತಮವಾಗಿರುತ್ತೆ. ಎಸ್ ಸರ್, 2 ಜನ ತಗೊಳ್ಳೋದಲ್ವಾ? ವಾಣಿ ಮೇಡಮ್ ಮಾತಾಡಿ. ವಾಣಿ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ಇಲ್ಲಿ ಸರ್ ಎಲ್ಲಾ ಕನ್ಕ್ಲೂಷನ್ ಕೊಟ್ರು, ಎಲ್ರು ಹೇಳೋಂಥದ್ದೆಲ್ಲ ಎಲ್ಲ ಅವ್ರ ಪಾಯಿಂಟ್ಸ್ ಅಲ್ಲಿ ಬಂತು. ಆದ್ರೂ ತ್ರಿವೇಣಿ ಮೇಡಮ್ ಹೇಳಿದ ವಿಚಾರ ಚೆನ್ನಾಗಿತ್ತು. ಬಟ್ ಆದ್ರೆ ನಂಗೆ ಅದು ಏಕಮುಖ ಅನ್ನಿಸ್ತು. ಈಗ ಒಳ್ಳೆ ಸೊಸೆ ಸಿಕ್ಕಿದಾಗ ಅತ್ತೆ ಮಾವನು ಕೆಟ್ಟವ್ರು ಸಿಕ್ಕಿ ಎಷ್ಟೋ ಡೌರಿ ಕೇಸ್ ಇರ್ಬೋದು, ಸೀಮೆಎಣ್ಣೆಗೆ ಸುರಿದು ಇವತ್ತು ಕೂಡ ಆ ತರ ಹತ್ಯೆಗಳು ನಡೀತಾ ಇದೆ. ಹೆಣ್ಮಕ್ಳನ್ನೇ ಹೆತ್ಲು ಅನ್ನೋ ಕಾರಣಕ್ಕೆ ಅವಳನ್ನ ಬೇರೆ ಮಾಡಿ ಇನ್ನೊಂದು ಮದುವೆ ಮಾಡ್ತಕ್ಕಂತ ಅಪ್ಪ ಅಮ್ಮನೂ ಇದ್ದಾರೆ. ಅದರಿಂದ ಎಲ್ರು ಸರ್ ಹೇಳ್ದಂಗೆ ಎಲ್ರು ಮಾನವೀಯತೆಯಿಂದ, ಮನುಷ್ಯತ್ವದಿಂದ ಯೋಚನೆ ಮಾಡಿದ್ರೆ ಇದನ್ನ ಆಗ್ಲಿಕ್ಕೆ. ಇವ್ರು ಪೂರ್ತಿ ಹೇಳ್ತಿದ್ವೇ ಹೆಂಗಿತ್ತು ಅಂದ್ರೆ ಹೆಣ್ಮಕ್ಳನ್ನ ಮಾತ್ರ ಸರಿ ಮಾಡಿ ಕಳಿಸಿ ಅಂದ್ರೆ, ಆ ತರ ಸಾಧುವಾಗಿ ನಾವು ಹೆಣ್ಮಕ್ಳನ್ನ ಬೆಳೆಸ್ ಕಳಿಸಿದಾಗ ಅಲ್ಲಿ ಕಠಿಣ. ನೆನ್ನೆ ಮೇಡಮ್ ಹೇಳಿದ್ದು ಅವ್ರು ರಿಯಲಿ ಅವರ ಬದುಕಿನ ಕಥೆನ ಹೇಳಿದ್ರು. ಅಲ್ಲಿ ನಾವು ಅದನ್ನ ತಪ್ಪು ಹುಡುಕ್ಲಿಕ್ಕೆ ಆಗಲ್ಲ. ಅದರಿಂದ ಕೇವಲ ಹೆಣ್ಮಕ್ಳು ಮಾತ್ರ ಆಗಿರೋದಲ್ಲ, ಎಲ್ರು ಚೆನ್ನಾಗಿರ್ಬೇಕು ಅನ್ನೋದು ಸರ್ ತುಂಬಾ ಚೆನ್ನಾಗಿ. ನಾನು ಬರೀ ಹೆಣ್ಮಕ್ಳಿಗೆ ಯಾಕೆ ಹೇಳ್ದೆ ಅಂದ್ರೆ, ಮೇನ್ ಪಾಯಿಂಟ್ ಹೆಣ್ಮಕ್ಳು ಕರೆಕ್ಟ್ ಆಗಿ ಇದ್ಬಿಟ್ರೆ ಎಷ್ಟೋ ಮನೆಗಳು ಕರೆಕ್ಟ್ ಆಗಿರ್ತವೆ ಅನ್ನೋ ಉದ್ದೇಶ ಒಂದಿತ್ತಷ್ಟೇ. ಇಲ್ಲ ಕರೆಕ್ಟ್ ಮೇಡಮ್, ನೀವು ಹೇಳಿದ್ದು ಹೆಣ್ಮಕ್ಳಂದ್ರೆ ಇಲ್ಲಿ ನೋಡಿ, ಈ ಮನೆಯಲ್ಲಿ ಸೊಸೆ ಆಗಿರ್ತಾರೆ, ಬೇರೆ ಮನೆಯಲ್ಲಿ ನೋಡಿ ಮಗಳು ಏನಾಗಿರ್ತಾಳೆ ಅಂತಂದ್ರೆ ಈ ಕಡೆ ತಂದೆ ತಾಯಿಯನ್ನು ಬೇರೆ ತರ ನೋಡ್ತಾರೆ. ಅಲ್ಲಿ ಅಪ್ಪ ಅಮ್ಮನ್ನು ಬೇರೆ ತರ ನೋಡ್ಕೋತಾರೆ. ಅಪ್ಪ ಅಮ್ಮನ್ ಯಾವ ತರ ನೋಡ್ಕೋತಾರೆ ಅದೇ ತರ ತಂದೆ ತಾಯಿಯನ್ನು ನೋಡ್ಕೊಂಡಾಗ ಅವ್ರ ಅಪ್ಪ ಅಮ್ಮನ್ನು ಕೂಡ ಅವ್ರ ಮನೆಗೆ ಬಂದಿರೋ ಸೊಸೆ ಕೂಡ ಅದೇ ತರ ಭಾವನೆಯಿಂದ ಇರ್ತಾರೆ. ಆ ತರ ಹೇಳಿರೋದ್ ಮೇಡಮ್.
ಅಲ್ಲ ನಾನ್ ಹೇಳೋದು, ಆಮೇಲೆ ಈಗ ಆ ಅಪ್ಪ ಅಮ್ಮನುವೆ ಮಗಳ ತರನೇ ಸೊಸೆನ ನೋಡ್ಬೇಕಲ್ಲ ಸರ್. ಈಗ ಮಗಳನ್ ಮದ್ವೆ ಮಾಡ್ಬೇಕಾದ್ರೆ ಅಲ್ಲಿ ತುಂಬಾ ಅವರು ಅನುಕೂಲವಾಗಿರ್ಬೇಕು, ಕೆಲಸ ಕಡಿಮೆ ಇರ್ಬೇಕು. ಮನೆಗ್ ಬರೋ ಸೊಸೆ ಮನೆ ಕೆಲಸ ಮಾಡಂಗಿರ್ಬೇಕು, ನಿರೀಕ್ಷೆ ಮಾಡ್ಬಾರ್ದು. ಎಲ್ರೂ ಹಿಂಗ್ ಒಳ್ಳೆ ಯೋಚನೆ ಮಾಡಿದಾಗ ಒಳ್ಳೆ ಸಮಾಜ ನೋಡ್ಬೋದು ಸರ್ ನಾವು. ಹೌದು ಕರೆಕ್ಟ್. ನಾನ್ ಅದನ್ನೇ ಹೇಳಿದ್ ಹೇಳ್ತಿರೋದು. ಮೇಡಮ್. ನಾವ್ ನೋಡಿ, ಬರೀ ಮನೆ ಹೆಣ್ಮಕ್ಳನ್ನ ನಡೆಸೋಳು, ಪ್ರಪಂಚ ನಡೆಸೋಳು ಹೆಣ್ಮಗಳು. ಇದೊಂದು ಅರ್ಥ ಇರ್ಲಿ. ಹೆಣ್ಮಗಳು. ಪ್ರಪಂಚ ಹೌದು ಸೃಷ್ಟಿಕರ್ತನೇ ಹೆಣ್ಣು. ಆದ್ರೆ ಹೌದು ಗಂಡು ಹಂಗಿದ್ದಂತ ಏನು ಹೆಣ್ಮಕ್ಳು ಮಾಡಕ್ಕಾಗಲ್ಲ. ದುರಂತಕ್ಕೆ ಹೋದ್ರೆ ಗಂಡು ಹೆಣ್ಣನ್ನು ಯಾತರ ನಡೆಸುತ್ತೋ ಆತರ ಗಂಡು ಬಾಗುತ್ತೆ. ಎಲ್ಲರ ಮನೆಯಲ್ಲಿ ಹೌದು ಇದ್ದಿದ್ದು. ಈಗ ನೋಡಿ, ನಮ್ಮ ಹೌದು ಮನೆಯಲ್ಲಿ ನಮ್ಮಮ್ಮ ಏನ್ ಹೇಳ್ತಾಳೆ, ನಮ್ಮ ಅಪ್ಪ ಅದೇ ಕೇಳೋದು. ಅಂದ್ರೆ ಎಲ್ಲಾರ ಮಲ್ಲೊಂದ್ ನಡೆಯಲ್ಲ ಸರ್. ಸ್ವಲ್ಪ ಎಲ್ಲ ಕೆಲವ್ರು ಇಂಥ ಇದು ದುಷ್ಟರು ಇರ್ತಾರೆ. ಇದು ಕಾಮನ್ ಅಂದ್ರೆ ಒಂದೇ ಎಲ್ಲಾ ಕಡೆ ಒಂದೇ ಇರ್ತದಂತ ಆಗಲ್ಲ. ಅದು ಅದೇ ಮನೆ ಕರೆಕ್ಟ್. ಅದು ಇದು ಕಾಮನೈಸೇಷನ್ ಮಾಡಕ್ಕಾಗಲ್ಲ. ಅದಕ್ಕೆ ಏನ್ ಹೇಳ್ತೀವಿ ಅಂದ್ರೆ, ಜೀವನದಲ್ಲಿ ಎಲ್ಲ ಜೊತೆಗೆ ಅವ್ರು ಏನೇ ಆಗ್ಲಿ, ಗಂಡು ಆಗ್ಲಿ ಹೆಣ್ಣಾಗ್ಲಿ, ಅವ್ರು ಯಾವುದೇ ವೃತ್ತಿಯಲ್ಲಿ ಇರ್ಲಿ, ಪ್ಲಸ್ ಆಧ್ಯಾತ್ಮಿಕತೆ ಇದು ಬಿಟ್ಟು ಬೇರೆ ಇದಕ್ಕೆ ಪರಿಷ್ಕರಣ ಇಲ್ಲ. ನಾನು ಹೇಳ್ತಾ ಇದ್ದೀನಿ, ಬೇಕಂದ್ರೆ ಬರ್ಕೊಂಡು ಇಟ್ಕೊಳ್ಳಿ ಹೌದು ಎಲ್ಲರೂ. ಗುರುಗಳೇ. ನಂದೊಂದು ಹಂಬಲ್ ರಿಕ್ವೆಸ್ಟ್ ಏನಂದ್ರೆ, ಇದೊಂದೇ ಮಕ್ಕಳಿಗೆ ಮನೆಯಲ್ಲಿ ಸಂಸ್ಕಾರ, ಮನೆಯಲ್ಲಿ ನೋಡಿ ಮಕ್ಕಳಿಗೆ ತುಂಬಾ ಮುದ್ದು ಮಾಡಿ ಬೆಳೆಸ್ಬೇಡಿ. ಅವ್ರಿಗೆ ಎಲ್ಲಾ ಕೆಲಸ ಕೊಡಿ. ಕಸ ಗುಡ್ಸೋದ್ ಕುಡಿಸಿ, ಮನೆಯಲ್ಲಿ ಸಾರಿಸೋದ್ ಕುಡಿಸಿ, ಪಾತ್ರೆ ತೊಳೆಯೋದು, ಮಲ್ಕೊಂಡಿರೋ ಹಾಸಿಗೆಗಳು ಎಷ್ಟೋ ಮನೆಯಲ್ಲಿ ನೋಡಿದೀನಿ. 4 ದಿವಸ ಆದ್ರೂ ತೆಗಿಯೋದಿಲ್ಲ. ಮಲ್ಕೊಂಡ್ ಎದ್ದ ಕೂಡಲೇ ಮಕ್ಕಳಿಗೆ ಹೇಳ್ಬೇಕು, ಫಸ್ಟ್ ಹಾಸಿಗೆ ತೆಗೆದು ಈಗ ಒಬ್ಬೊಬ್ರನ್ನೇ ಮಾಡ್ಕೊಂಡಿರ್ತಾರೆ ಸರ್. ಒಬ್ಬೊಬ್ರೆ ಮಕ್ಳಿರ್ತಾರೆ, ಬಿಡಿ ನಮ್ಮ ಮಕ್ಳನ್ನ ನಾವು ಮಾಡೋಣ ಅಂತ ಹೇಳಿ ಈ ಉದ್ದೇಶದಿಂದ ಎಷ್ಟೋ ಜನ ಮನೇಲಿ ಹೆಣ್ಮಕ್ಳಿಗೆ ಆಗ್ಲಿ ಗಂಡ್ ಮಕ್ಳಿಗೆ ಆಗ್ಲಿ ಯಾರು ಕೆಲ್ಸಾನೇ ಹೇಳ್ತಾ ಇಲ್ಲ. ಮಕ್ಳಿಗೆ ಎಸ್ಪೆಷಲಿ ಗಂಡ್ ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ಅವ್ರವ್ರ ಕೆಲ್ಸ ಅವ್ರವ್ರು ಮಾಡ್ಕೋಬೇಕು. ಅದನ್ನ ಮಾಡೋದಿಲ್ಲ ಇವಾಗ. ಈಗ ಹೆಂಗೆ ಅಂದ್ರೆ, ನಾವು ಅಮ್ಮದಿರು ಇದೀವಿ, ನಾವ್ ಮಾಡ್ಕೋತೀವಿ, ನೀವ್ ಹೋಗಿ ಅಂತಾರೆ. ಮುಂದೆ ಹೆಂಗೆ ಅಂತ ಯೋಚನೆ ಮಾಡ್ತಾ ಇಲ್ಲ ಅವರು. ಅದ್ರ ಬಗ್ಗೆ ನಾನು ಕನ್ಕ್ಲೂಷನ್ ಕೊಟ್ಟೆ ಅಷ್ಟೇ. ಅಷ್ಟು ಇದು ಮಾಡು. ನೋಡಿ, ನಾನು ಸ್ವಿಮ್ಮಿಂಗ್ ಕ್ಲಾಸ್ ತಗೊಳ್ತೀನಿ. ಈಗ ಇಲ್ಲ ಅಂದ್ರೆ ಒಂದು 50-60 ಜನ ಸ್ವಿಮ್ಮಿಂಗ್ ಅಲ್ಲಿದ್ದಾರೆ. ಅದ್ರಲ್ಲಿ ಒಬ್ಬೊಬ್ರು ತಂದೆ ತಾಯಿ ಏನ್ ಮಾಡ್ತಾರೆ, ಮಕ್ಳಿಗೆ ಒಂದ್ ಚೂರು ನಾವು ಗದರಿಸಬಾರ್ದು. ಗದರಿಸಿದ್ರೆ ಇಲ್ಲ ಸರ್ ನಾವು ಬೇಡ ಕ್ಲಾಸ್, ಈ ತರ ಎಲ್ಲ ಮಕ್ಕಳಿಗೆ ತುಂಬಾನೇ ಇದು ಅವರೇ ಕಳ್ಕೊಳ್ಳೋದು ಅವರೇ ಅಲ್ವಾ. ಆಮೇಲೆ ನೋಡಿ, ಶಿಕ್ಷಣ ಹೆಂಗಿತ್ತು ಸರ್, ಮೊದಲು ಶಿಕ್ಷಣ ಹೆಂಗಿತ್ತು? ಯಾರ್ ಬೈದ್ರುನು ಟೀಚರ್ಸ್ ಯಾರು ತಂದೆ ತಾಯಿ ತಲೆ ಕೆಡಿಸ್ಕೊಂತ ಇರ್ಲಿಲ್ಲ. ಇವಾಗ ಹಂಗಲ್ಲ, ಹೋಗ್ಬಿಡ್ತಾರೆ, ಜಗ್ಲಕ್ಕೆ ಹೋಗ್ಬಿಡ್ತಾರೆ. ಅದು ವಿಚಾರಿಸ್ಬೇಕು, ಯಾಕೆ, ಏನಾಯ್ತು, ಮಕ್ಳದ್ ಏನ್ ಸಮಸ್ಯೆ. ಒಂದೊಂದ್ ಮಕ್ಳು ತುಂಬಾ ತೀಟೆ ಇರ್ತಾರೆ, ಅವ್ರಿಗೆ ಕಂಟ್ರೋಲ್ ತರಲೇಬೇಕಾಗುತ್ತೆ. ತರ್ಲಿಲ್ಲ ಅಂದ್ರೆ ಮುಂದೆ ಅಪ್ಪ ಅಮ್ಮಗೆ ತೊಂದರೆಗಳಾಗುತ್ತೆ ಅದೆಲ್ಲ. ಆಮೇಲೆ ಈಗ ನೋಡಿ, ಮಕ್ಕಳು ಸ್ಕೂಲ್ ಇದ್ದ ಟೈಮಲ್ಲಿ ಸ್ಕೂಲ್ಗೆ ಹೋಗ್ತಾರೆ, ಬಿಜಿ ಆಗಿರ್ತಾರೆ. ರಜಾದಲ್ಲಿದ್ದಾಗ ತನ್ನ ಬಂಧು ಬಳಗ ಯಾರ್ಯಾರಿದ್ದಾರೋ ಅವ್ರ ಮನೆ ಕರ್ಕೊಂಡು ಹೋಗ್ಬೇಕು. ಇದು ಯಾವ್ದೋ ಸ್ಕೂಲಲ್ಲಿ ಹಾಕಿ ಮಕ್ಕಳಿಗೆ ಯಾವ್ದೋ ಒಂದು ಟೈಮ್ ಪಾಸ್ ಮಾಡಕ್ಕೆ ಬಿಡಬಾರ್ದು ಅಲ್ವಾ. ಎಲ್ಲ ಒಳ್ಳೆ ಪದ್ಧತಿಗಳು ಟೀಚ್ ಮಾಡ್ತಾ ಇರ್ಬೇಕು. ನಾವು ಪೇರೆಂಟ್ಸ್ ಆಗಿ ಮಕ್ಕಳಿಗೆ ಒಳ್ಳೆ ಡಿಸಿಪ್ಲಿನ್ ಅನ್ನೋದು ಖಂಡಿತ ಕೊಡ್ಲೇಬೇಕು. ಅದ್ರ ಜೊತೆಗೆ ಆಧ್ಯಾತ್ಮಿಕತೆ ಜೋಡಿಸ್ಬೇಕು. ನಾವು ಆಧ್ಯಾತ್ಮಿಕ ಜೀವನ ನಡೆಸಬೇಕು ಅಲ್ವಾ. ಸಮಗ್ರ ಮೇನ್ ಪಾತ್ರ ಬರೋದು ಹೆಣ್ಮಕ್ಳದು. ಅದಕ್ಕಾಗಿ ನಾನು ಹೆಣ್ಮಕ್ಳ ಬಗ್ಗೆ ಮೇನ್ ಪಾತ್ರ ಬರೋದೇ ಹೆಣ್ಮಕ್ಳದು. ಹೆಣ್ಮಕ್ಳೇ ಪಾಲನೆ ಜಾಸ್ತಿ ಹೊತ್ತು ಮನೆಯಲ್ಲಿ ಇರೋದು ಹೆಣ್ಮಕ್ಳೇ ತಾನೇ. ನೋಡಿ, ಗಂಡ್ ಮಕ್ಳು ಯಾವ್ದೋ ಕೆಲ್ಸಕ್ಕೆ ಹೋಗ್ತಾರೆ, ಏನ್ ಮಾಡೋದು, ಮಕ್ಳ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು, ಅತ್ತೆ ಮಾವನ್ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಹೆಣ್ಮಗಳು. ಅದಕ್ಕೋಸ್ಕರ ಅವಳು ಜವಾಬ್ದಾರಿ ಜಾಸ್ತಿ ಇರುತ್ತೆ. ಅವಳು ಒಂಚೂರು ಏನಾದ್ರೂ ಎಡವಟ್ಟಾದ್ರೆ ಮನೆ ಪೂರಾ ಸಂಸಾರನೇ ಹಾಳಾಗುತ್ತೆ. ಅವಳು ಸ್ವಲ್ಪ ತಾಳ್ಮೆ ಇರ್ಬೇಕು. ಇನ್ನೊಂದೇನ್ ನೋಡಿ, ಅತ್ತೆ ಮಾವ ವಯಸ್ಸಾದವ್ರು ಇದ್ದಾರೆ, ಅವ್ರ ಜನರೇಷನ್ ಬೇರೆ, ನಮ್ ಜನರೇಷನ್ ಬೇರೆ, ಈಗ ಮಕ್ಕಳ ಜನರೇಷನ್ ಬೇರೆ. ಎಲ್ಲಾ ಕಡೆ ಹೊಂದಾಣಿಕೆ ಮಾಡ್ಕೊಂಡು ಹೋಗಿದ್ದ ಹೆಣ್ಮಗಳು ಅವ್ರ ಮನೆ ತುಂಬಾ ಎತ್ತರಕ್ಕೆ ಬೆಳೆದಿದೆ, ತುಂಬಾ ಎತ್ತರಕ್ಕೆ ಬೆಳೆದಿದೆ. ಯಾವುದೇ ಕಾರಣಕ್ಕೆ ಇನ್ನೊಂದು ನಾನು ಹಂಬಲ್ ರಿಕ್ವೆಸ್ಟ್, ಮದುವೆ ಆಗಿ ಹೋದ ನಂತರ ಹೆಣ್ಮಗಳು ತನ್ನ ತಂದೆ ತಾಯಿ ಮನೆಯಲ್ಲಿ ತನ್ನದ ಏನು ನಡೆಸಬಾರ್ದು. ತಂದೆ ಏನಿದೆ, ತನ್ನ ಗಂಡ ತನ್ನ ಮನೆ ಇರ್ಬೇಕು. ಯಾವುದೇ ಕಾರಣಕ್ಕೂ ಮನೆಯಲ್ಲಿ ತನ್ನ ಮಗಳು ಏನಾದ್ರೂ ನಡೆಸ್ತಾ ಇದ್ರೆ, ಅವಳ ಮಾತೇನಾದ್ರೂ ಮನೆಯಲ್ಲೇ, ನನ್ನ ಅಪ್ಪ ಅಮ್ಮನ ಮನೆಯಲ್ಲೇ ನಡಿಬೇಕಂದ್ರೆ ಕಷ್ಟ. ಅದು ಆಗೋದಿಲ್ಲ, ಆ ಮನೆ ಉದ್ಧಾರ ಆಗೋದಿಲ್ಲ. ನಮ್ಮನ್ನ ನೋಡ್ಕೊಂಡ್ರೆ ಸಾಕಾಗಿರುತ್ತೆ. ಸಮಯ ಆಗ್ತಾ ಇದೆ. ಇದು ಚರ್ಚೆ ತುಂಬಾ ದೂರ ಹೋಗುತ್ತೆ. ಇದು ಒಂದು
ಹೌದು, ಚರ್ಚೆ ಆಗುತ್ತೆ endless ಸರ್. ಅಂದ್ರೆ subject ಇದು. ಎಂಡ್ಲೆಸ್. ಅದು ಅದಕ್ಕೆ ಇಬ್ರಲ್ಲೂ ಬೇಕು ಹೊಂದಾಣಿಕೆ ಅಂತ ಅದೇ. ಹೇಳೋದು. ಅಂದ್ರೆ ನಮಗೂ ಹೌದು. ಬೇಕಾಗುತ್ತೆ, ಅಪ್ಪ ಅಮ್ಮನಿಗೂ ಬೇಕು, ಎಲ್ರೂ ಅತ್ತೆ ಸರಿ ಆದ್ರೆ ಮಾವನಿಗೂ ಬೇಕು. ಇದೆಲ್ಲ ಸರಿ ಸರಿ ಆಗುತ್ತೆ. ಆದ್ರೆ ಮಾತ್ರ ಸರಿ ಆಗ್ತದೆ. ಫಸ್ಟ್ ಮನೆಯನ್ನು ಸರಿ ಮಾಡ್ಕೊಂಡು ಆಮೇಲೆ ಸಮಾಜ ಸರಿ ಮಾಡ್ಕೊಳಕ್ ಹೋಗ್ತಾ ಇರೋದು. ಹೌದು. ತುಂಬಾ ಅದ್ಭುತವಾದ ಟಾಪಿಕ್ ಇದು. ಯಾಕಂದ್ರೆ ಇದಕ್ಕೆ ಎಂಡ್ಲೆಸ್ ಇದು. ಯಾಕಂದ್ರೆ ನಮ್ಗೆ ಹೌದಾ? ಹೆಣ್ಣು ಮಾಡಕ್ ಆಗಲ್ಲ ಇದನ್ನ. ಏನೇ ಒಬ್ಬೊಬ್ಬರಿಗೆ ಮಾಡಿದ್ರು ಒಂದೊಂದಿರುತ್ತೆ. ಎಷ್ಟೇ ಕೇರ್ ತಗೊಂಡಿದ್ರು ತೊಂದರೆಗಳು ಇದ್ರೆ ಇನ್ನೊಂದು ಮನೆಗೆ ಹೌದು. ಹೋದ್ಮೇಲೆ, ಹೆಣ್ಮಕ್ಳು ಇನ್ನೊಂದು ಮನೆಗೆ ಹೋದ್ಮೇಲೆ ಏನೇ ತೊಂದರೆಗಳು ಅನುಭವಿಸ್ತಾ ಇದ್ರೆ ಕರ್ಮ ಸಿದ್ಧಾಂತವನ್ನು ತಿಳ್ಕೊಂಡು, ಕರ್ಮ ಕರ್ಮ ಒಂದಿರುತ್ತೆ. ಸಿದ್ಧಾಂತವನ್ನು ನಾವು ಅದನ್ನು ತಿಳ್ಕೊಂಡು ಪಾಲನೆ ಮಾಡ್ಬೇಕು. ಹೌದು. ಅದನ್ನು ಹೋಗ್ಲಾಡ್ಸ್ಬೇಕು. ತಪ್ಸ್ಕೋಬೇಕಂದ್ರೆ ಆಧ್ಯಾತ್ಮಿಕ ಜೋಡಿಸ್ಕೊಂಡು ಎಷ್ಟೇ ಕಷ್ಟ ಇದ್ರೂ ಅದು ಒಂಥರ ಭರಿಸ್ಬೇಕಾಗತ್ತೆ. ಇಲ್ಲ ಅಂದ್ರೆ ಮತ್ತೆ ತೊಂದರೆಗಳು ಏನೇನೋ ಮಾಡ್ಕೊಂತಾರೆ. ಅದು ಇರಬಾರ್ದಂದ್ರೆ ಕರ್ಮ ಸಿದ್ಧಾಂತ ಅರ್ಥ ಮಾಡ್ಕೊಂಡು ಆಧ್ಯಾತ್ಮಿಕ ಜೋಡಿಸ್ಕೊಂಡು ಮುಂದಕ್ಕೆ ಹೋಗ್ಬೇಕು. ರೈಟ್. ಮತ್ತೆ ಒಬ್ಬೊಬ್ರದ್ದು ಕರ್ಮ ಇರುತ್ತೆ ಗುರುಗೆ, ಹಿಂದಿನ ಕರ್ಮ ಇರುತ್ತೆ. ಅದು ಈ ಜನ್ಮದಲ್ಲಿ ಅವರಿಗೆ ಆ ತರನೇ ಮಾಡ್ಬೇಕು ಅಂತ ಇಷ್ಟು ಖಂಡಿತ. ಈ ವಯಸ್ಸಲ್ಲಿ ಅಂತ ಇರುತ್ತೆ. ಅದು ಕಂಟಿನ್ಯೂ ಆಗಿ ಬಿಡುತ್ತೆ, ಏನು ಮಾಡಕ್ ಆಗಲ್ಲ ಅದು. ಹೌದು. ಅದಕ್ಕೆ ನಾವು ಅನೇಕ ವಿಧಗಳಲ್ಲಿ ಅರ್ಥ ಮಾಡ್ಕೋಬೇಕು. ಗುರುಗಳೇ, ಬೆಳಿಗ್ಗೆ 1 hour ಅಥವಾ 2 hour ನಿಮ್ಮ ಪ್ರೋಗ್ರಾಮ್ ಅನ್ನು ಅಟೆಂಡ್ ಮಾಡಿದ್ರೆ ಮನೆ ಮಹಾ ಮನೆ ಆಗುತ್ತೆ. ಹೌದು ಸರ್. ಹೌದು ಸೈಲೆಂಟ್ ಆಗಿ ನೋಡಿ, ನಮ್ಮ ಮನೆಯಲ್ಲಿ ನಾನು ಇದು ಆನ್ ಮಾಡಿ ಬಿಟ್ಬಿಡ್ತೀನಿ. ಹೌದು. ನನ್ನ ಕೆಲಸಗಳು ಏನಿದೆ ನಾನು ಆಕ್ಟಿವಿಟಿ ಮಾಡ್ತಾ ಇರ್ತೀನಿ. ಎಲ್ಲರೂ ಇಷ್ಟು ಶಾಂತವಾಗಿರ್ತಾರೆ. ಯಾರ ಮನಸ್ಸಲ್ಲಿ ಏನಾದ್ರೂ ಒಂದ್ ಸ್ವಲ್ಪ ಕೋಪ ಏನಾದ್ರೂ ಜೋರಾಗಿ ಮಾತಾಡ್ಬೇಕಂದ್ರೂ ವಿಚಾರ ಮಾಡ್ತಾರೆ. ಎಷ್ಟು ಒಳ್ಳೆಯ ವಿಚಾರ ಇದು ಅಂತಂದ್ರೆ ಮಹಾವತಾರ ಫೌಂಡೇಶನ್ ಗ್ರೇಟ್ ಗ್ರೇಟ್ ಗ್ರೇಟ್. ಎಲ್ಲರ ಮನೆ ಉದ್ಧಾರ ಮಾಡ್ತಾ ಇದೆ ಇದು ಅಂತ ನನಗೆ. ಹೌದು ಸರ್, ನಿಮ್ಮ ಅಭಿಪ್ರಾಯ ಸರಿ, ಖಂಡಿತ ಸರಿ ಸರಿ. ಸರ್. ಹೌದೌದು. ಅದಕ್ಕೆ ಕರಿತಾ ಇದೀವಿ ಸರ್, ಎಲ್ರು ಬನ್ನಿ, ಇದ್ರ ಜೊತೆ ಕೈ ಜೋಡಿಸಿ ನೀವು ಜ್ಞಾನವನ್ನು ತಗೊಳ್ಳಿ. ನಿಮ್ಮ ಮನೆಯನ್ನು ನೀವು ಚೆನ್ನಾಗಿ ಮಾಡ್ಕೊಳ್ಳಿ. ಫಸ್ಟ್ ನೀವು ಮಾಡ್ಕೊಳ್ಳಿ, ಆಮೇಲೆ ನಿಮ್ಮ ಮನೆಯನ್ನ ಮಾಡಿ ಅಂತ ಎಲ್ಲರಿಗೂ ಬನ್ನಿ ಅಂತಾನೆ ಕರಿತಾ ಇದ್ದೀವಿ. 2,000-3,000 ಜನಗಳಿಗೆ ಸ್ಪ್ರೆಡ್ ಮಾಡಿದೀನಿ ಅಮ್ಮ ಈಗ. ಓಕೆ ಸರ್, ಥ್ಯಾಂಕ್ ಯು. ವೆರಿ ಗುಡ್. ಎಲ್ಲರೂ ಕೂಡ ಅವ್ರವ್ರ ಗ್ರೂಪಿಗೆ ಮತ್ತೆ ಆಡ್ ಮಾಡ್ತಾ ಇದ್ದಾರೆ. ಆಗ್ಲಿ. ಓಕೆ ಸರ್. ಓಕೆ ಸರ್, ಥ್ಯಾಂಕ್ ಯು. ಹೆಲ್ತ್ ಇಸ್ ವೆಲ್ತ್ ಇದೆ ಸರ್, ಕೊಡ್ಬೇಕಾ ಅಥವಾ ಆಮೇಲೆ ತಗೊಳ್ಳೋಣ? ಇಲ್ಲ, ಆಮೇಲೆ ತಗೋಣ. ಸುತೇಜ ಮೇಡಮ್ ಕೊಡಿ, ಸಮಯ ಆಗ್ತದೆ. ಥ್ಯಾಂಕ್ ಯು ತ್ರಿವೇಣಿ ಮೇಡಮ್. ಅದ್ಭುತವಾದ ಟಾಪಿಕ್ ಇದು. ಎಂಡ್ಲೆಸ್ ಇಲ್ಲ ಮ್ಯಾಮ್, ಯಾಕಂದ್ರೆ ಇನ್ನು ನಾವು ಮಾತಾಡ್ತೇವೆ, ತುಂಬಾ ಹೊತ್ತು ಬೇಕು. ಇನ್ನೊಂದ್ ದಿನ ಇಟ್ಕೊಂಡು ಮೇಡಮ್ ಇವತ್ತು ಆ ಜ್ಞಾನ ಕೊಟ್ಟಿದ್ದಕ್ಕೂ ಇಷ್ಟೆಲ್ಲ ಚರ್ಚೆ ಆಗಿದೆ. ಒಳ್ಳೆ ವಿಷಯ ತಿಳ್ಕೊಂಡಿದ್ದೀವಿ. ಓಕೆ, ಥ್ಯಾಂಕ್ ಯು ತ್ರಿವೇಣಿ ಮೇಡಮ್, ಥ್ಯಾಂಕ್ ಯು.